So, welcome to AKKA IAS Academy's news analysis. ಎಲ್ಲರಿಗೂ AKKA IAS Academy ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಇನ್ಫ್ಲೇಷನ್, ಹಣದುಬ್ಬರ ಅಂತ ಕೇಳಿರ್ತೀರಿ ನೀವು, ಇನ್ಫ್ಲೇಷನ್. ಸೊ ಇವತ್ತಿನ ಮೊದಲ ಆರ್ಟಿಕಲ್ ಆ್ಯಕ್ಚುಲಿ ಅಂದರೆ ಎಡಿಟೋರಿಯಲ್ಸ್ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಇನ್ಫ್ಲೇಷನ್ಸ್ ಮೇಲೆ, ಪರ್ಟಿಕ್ಯುಲರ್ಲಿ ಫುಡ್ ಇನ್ಫ್ಲೇಷನ್ 7.8% ಹೋಗಿತ್ತು. ಬಟ್ ಅದು ಡಿಕ್ಲೈನ್ ಆಗಿದೆ ಅಂತ ಹೇಳಿ ನ್ಯೂಸು. ಆದರೆ ಡಿಕ್ಲೈನ್ ಆಗಿದೆ ಅಂತ ಹೇಳಿ ನೀವು ಮೈ ಮರೆತು ಬಿಡಬೇಡಿ, ಬಿಕಾಸ್ ಪಾಲಿಸಿ ಮೇಕರ್ಸು ಆದರೆ ಮತ್ತೆ ರೈಸ್ ಆಗ್ಬೋದು. ನೀವು ಅಟೆನ್ಷನಲ್ಲಿ ಇರಬೇಕು, ಅಂದರೆ ವಿಚ್ ಮೀನ್ಸ್ ಯು ಶುಡ್ ಬಿ ವಾಚ್ಫುಲ್. ನೀವು ಗಮನಿಸ್ತಾ ಇರಬೇಕು. ಈಗ ಇನ್ಫ್ಲೇಷನ್ ಫುಡ್ ಇನ್ಫ್ಲೇಷನ್ ಕಡಿಮೆ ಆಯ್ತಪ್ಪ ಅಂತ ಸುಮ್ಮನೆ ಆಗಬಾರ್ದು, ರಿಲ್ಯಾಕ್ಸ್ ಆಗಬಾರ್ದು. ಬಿಕಾಸ್ ಈಗ ಅಕ್ಟೋಬರ್ ಡಾಟಾ ಮಾತ್ರ ತೋರಿಸ್ತಿದೆ, ಹಾಗೆ ಡಿಕ್ಲೈನ್ ತೋರಿಸ್ತಿದೆ ಅಕ್ಟೋಬರ್ ಡಾಟಾ, ರೈಟ್. ಪ್ರಾಬಬ್ಲಿ ಫ್ಯೂಚರಲ್ಲೂ ಕೂಡ ಕಡಿಮೆ ಆಗಬಹುದು, ಬಟ್ ಆಗದೇ ಇರ್ಬೋದು. ಬಟ್ ಯು ಶುಡ್ ಬಿ ವಾಚ್ಫುಲ್ ಅನ್ನೋದು ಓವರಾಲ್ ಇದರ ಒಂದು ಸಮ್ಮರಿ, ಓವರಾಲ್ ಆರ್ಟಿಕಲ್ ಹೇಳ್ತಾ ಇರ್ತಕ್ಕಂಥದ್ದು, ಎಡಿಟೋರಿಯಲ್ಸ್ ಹೇಳ್ತಾ ಇರ್ತಕ್ಕಂಥದ್ದು, ರೈಟ್. ಸೊ ಇದರಲ್ಲಿ ಮೊದಲನೇದು ಅಕ್ಟೋಬರ್ ಇನ್ಫ್ಲೇಷನ್ ಡಾಟಾ ಪಾಯಿಂಟ್ಸ್ ಟು ವೆಲ್ ಕಮ್ ಸಾಫ್ಟನಿಂಗ್ ಆ್ಯಂಡ್ ಅಂದರೆ ಕಡಿಮೆ ಆಗಿದೆ ಅಂತ ಅರ್ಥ, ರೈಟ್. ಆ್ಯಂಡ್ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ಗಳಿದ್ದಾವೆ. ಸುಮ್ಮನೆ ಇದನ್ನು ಎಂಟೈರ್ ಆರ್ಟಿಕಲ್ಸನ್ನು ಬೇರೆ ಪರ್ಸ್ಪೆಕ್ಟಿವಲ್ಲಿ ಓದೋದ್ರಲ್ಲಿ ದೆರ್ ಈಸ್ ನೋ ಮೀನಿಂಗ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ. ಇದೆಲ್ಲ ಫುಲ್ ಡಾಟಾ. ಈಗ ಎಕ್ಸಾಮ್ಸಲ್ಲಿ ನಿಮಗೆ ಬಂದುಬಿಟ್ಟು 6% ಇತ್ತು, 7% ಆಯಿತಾ, 7%ಇಂದ 8% ಆಯಿತಾ ಅಂತ ಕೇಳೋಲ್ಲ. ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ ಇರುತ್ತೆ, ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ಇಲ್ಲಿದೆ ಒಂದು ಕಾನ್ಸೆಪ್ಟ್ ಇದೆ, ರನ್ ಅವೇ ಇನ್ಫ್ಲೇಷನ್. ಸೊ ಈಗ ಇನ್ಫ್ಲೇಷನ್ ಅಂತ ತೊಗೊಂಡ್ರೆ ನಮಗೆ ಡಿಫರೆಂಟ್ ಇನ್ಫ್ಲೇಷನ್ಸ್ ಇರುತ್ತೆ. ಈಗ ಕ್ರೀಪಿಂಗ್ ಇನ್ಫ್ಲೇಷನ್, ವಾಕಿಂಗ್ ಇನ್ಫ್ಲೇಷನ್, ರನ್ನಿಂಗ್ ಇನ್ಫ್ಲೇಷನ್, ರನ್ ಅವೇ ಇನ್ಫ್ಲೇಷನ್, ಗ್ಯಾಲಪಿಂಗ್ ಇನ್ಫ್ಲೇಷನ್, ಹೈಪರ್ ಇನ್ಫ್ಲೇಷನ್. ಈ ರೀತಿ ಡಿಫ್ರೆಂಟ್ ಇನ್ಫ್ಲೇಷನ್ಸ್ ಇದ್ದಾವೆ. ಅದರಲ್ಲಿ ನೀವು ಯೋಚನೆ ಮಾಡಿ, ಇದು ವಾಕಿಂಗು, ಇದು ಆ್ಯಕ್ಚುಲಿ ಕ್ರೀಪಿಂಗ್ ಅಂದರೆ ವೆರಿ ಲೋ ಇನ್ಫ್ಲೇಷನ್. ದಿಸ್ ಇಸ್ ಕ್ರೀಪಿಂಗ್, ದಿಸ್ ಇಸ್ ವಾಕಿಂಗ್, ದಿಸ್ ಇಸ್ ರನ್ನಿಂಗ್, ದಿಸ್ ಇಸ್ ರನ್ ಅವೇ. ಅಂದರೆ ಅರ್ಥ ಆಗುತ್ತೆ ನಮಗೆ, ದಿಸ್ ಇಸ್ ಆಲ್ಮೋಸ್ಟ್ ಗುಡ್ ಅಮೌಂಟ್ ಆಫ್ ಇನ್ಫ್ಲೇಷನ್. ಸಿಕ್ಕಾಪಟ್ಟೆ ಇನ್ಫ್ಲೇಷನ್ ಆಯಿತು, ಇದು ಜಾಸ್ತಿ ಇನ್ಫ್ಲೇಷನ್ ಆಯಿತು, ರೈಟ್. ಅರೌಂಡ್ 7.8% ಅಷ್ಟು ಇನ್ಫ್ಲೇಷನ್ ಇತ್ತು, ಫುಡ್ ಇನ್ಫ್ಲೇಷನ್. ದಿಸ್ ಇಸ್ ಕನ್ಸಿಡರ್ ಆಸ್ ರನ್ ಅವೇ ಇನ್ಫ್ಲೇಷನ್. ಗೆಟ್ ದ ಪಾಯಿಂಟ್. ಸೊ ಇದು ಒಂದು ಕಾನ್ಸೆಪ್ಟ್ ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ರನ್ ಅವೇ ಇನ್ಫ್ಲೇಷನ್, ರೈಟ್. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಎರಡನೇ ಕಾನ್ಸೆಪ್ಟಲ್ಲಿ ಇಂಪಾರ್ಟೆಂಟ್ ಆಗೋದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇನ್ಫ್ಲೇಷನನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಆ್ಯಕ್ಚುಲಿ ಎರಡು ಮಾನದಂಡಗಳನ್ನ ಯೂಸ್ ಮಾಡ್ತೀವಿ. ಮೊದಲನೇದು CPI ಇನ್ಫ್ಲೇಷನ್ ಅಂತ ಕರಿತೀವಿ, ಇನ್ನೊಂದು WPI ಇನ್ಫ್ಲೇಷನ್ ಅಂತ ಕರಿತೀವಿ. ಇದೆರಡು ಕೂಡ ಬಾಸ್ಕೆಟ್ ಆಫ್ ಕಮಾಡಿಟೀಸ್ ಇರ್ತವೆ. ಇದರಲ್ಲಿ ಒಂದು ಗುಂಪುಗಳ ಕಮಾಡಿಟಿ. ಈಗ WPI ತಗೊಂಡ್ರೆ 697 ಕಮಾಡಿಟೀಸ್ ಇರುತ್ತೆ. CPIಯಲ್ಲಿ ಡಿಫರೆಂಟ್ ವೆರೈಟೀಸ್ ಇದೆ, ಡಿಫರೆಂಟ್ ವೆರೈಟೀಸಲ್ಲಿ ಡಿಫರೆಂಟ್ ಕಮಾಡಿಟೀಸ್ ಇರುತ್ತೆ. ಆನ್ ಅನ್ ಅಪ್ರಾಕ್ಸಿಮೇಟ್ 200 to 300 ಕಮಾಡಿಟೀಸ್ ಇರುತ್ತೆ ಒಂದೊಂದು ಬಾಸ್ಕೆಟಲ್ಲಿ. ಅದರಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ ಇದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅಗ್ರಿಕಲ್ಚರ್ ಲೇಬರರ್ಸ್ ಅಂತ ಇದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ರೂರಲ್ ಲೇಬರರ್ಸ್ ಅಂತ ಇದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಈ ಎಲ್ಲ ಸೆಕ್ಟರ್ಗಳಲ್ಲಿ ಅಂದರೆ ಕನ್ಸ್ಯೂಮರ್ ಇಂಡಸ್ಟ್ರಿಯಲ್ ವರ್ಕ್ ಮಾಡೋವಂಥವ್ರಿಗೆ ಒಂದು ಬಾಸ್ಕೆಟ್ ಆಫ್ ಕಮಾಡಿಟೀಸ್ ಇರುತ್ತೆ, ನಾರ್ಮಲಾಗಿ ಅವ್ರು ಯೂಸ್ ಮಾಡೋವಂಥ ಕಮಾಡಿಟೀಸು. ರೂರಲಲ್ಲಿರೋರು, ಈಗ ನಾರ್ಮಲಾಗಿ ರೂರಲ್ಲಿರೋರು ಯಾವ್ಯಾವ ಕಮಾಡಿಟೀಸನ್ನು ಯೂಸ್ ಮಾಡ್ತಾರೆ, ಈಗ ಒಂದು 200 ಕಮಾಡಿಟೀಸಲ್ಲಿ ಇದೆ ಅಂತ ಅಂದ್ಕೊಂಡ್ರೆ ಯಾವ್ಯಾವ ಕಮಾಡಿಟೀಸನ್ನು ಯೂಸ್ ಮಾಡ್ತಾರೆ? ನಾರ್ಮಲಿ ಮ್ಯಾಚ್ ಬಾಕ್ಸನ್ನು ಯೂಸ್ ಮಾಡ್ತಾರೆ, ಫುಡ್ ಐಟಮ್ಸನ್ನು ಯೂಸ್ ಮಾಡ್ತಾರೆ, ಬೇಳೆಕಾಳುಗಳನ್ನ ಯೂಸ್ ಮಾಡ್ತಾರೆ. ಇದೆಲ್ಲದನ್ನು ಆರ್ಟಿಕಲ್ಸನ್ನು ಒಂದು ಬಾಸ್ಕೆಟ್ಗೆ ಹಾಕೋದು, ಇದರ ಇನ್ಫ್ಲೇಷನ್ ಏನಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದು. ಆದರೆ ಇದರಲ್ಲಿ ಉರ್ಜಿತ್ ಪಟೇಲ್ ಕಮಿಟಿ 2016ರಲ್ಲಿ ರೆಕಮೆಂಡ್ ಮಾಡಿದಂಥ ಪ್ರಕಾರ ನಾವು CPI ಕಂಬೈಂಡನ್ನು ಗಣನೆಗೆ ತಗೋತೀವಿ. ಕಂಬೈಂಡ್ ಅಂದರೆ ಗ್ರಾಹಕ ಬೆಲೆ ಸೂಚ್ಯಂಕ. CPI ಅಂದರೆ ಗ್ರಾಹಕ ಬೆಲೆ ಸೂಚ್ಯಂಕ ಇದೆಯಲ್ಲ, WPI ಅಂದರೆ ಸಗಟು ಬೆಲೆ ಸೂಚ್ಯಂಕ, ಗ್ರಾಹಕ ಬೆಲೆ ಸೂಚ್ಯಂಕ ಕನ್ನಡದಲ್ಲಿ ಹೇಳ್ತೀವಿ ನಾವು. ಆ್ಯಂಡ್ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಕಂಬೈಂಡ್ ಅಂತ ಹೇಳಿದ್ರೆ ಇದರಲ್ಲಿ ಅರ್ಬನ್ ಲೇಬರರ್ಸ್ ಆ್ಯಂಡ್ ರೂರಲ್ ಲೇಬರರ್ಸ್ ಇಬ್ಬರೂ ಕೂಡ ಸೇರಿರೋದಕ್ಕೆ CPI ಕಂಬೈಂಡ್ ಅಂತ ಕರಿತೀವಿ. ಇದು ಒಂದು ಕ್ಯಾಲ್ಕುಲೇಷನ್ ಇದೆ. ಅಂದರೆ ನಾರ್ಮಲ್ಲಾಗಿ ಅರ್ಬನ್ನಲ್ಲಿರ್ತಕ್ಕಂಥ ಲೇಬರರ್ಸ್ ಯೂಸ್ ಮಾಡುವಂತಹ ವಸ್ತುಗಳು, ರೂರಲ್ ಇರ್ತಕ್ಕಂಥ ಜನ ಏನು ಲೇಬರರ್ಸ್ ಯೂಸ್ ಮಾಡ್ತಾರೋ ಆ ವಸ್ತುಗಳು, ಎರಡನ್ನೂ ಸೇರಿಸಿ CPI ಕಂಬೈಂಡ್ ಅಂತ ಕರಿತೀವಿ. ನಾವು ಇವತ್ತಿಗೆ ಇನ್ಫ್ಲೇಷನನ್ನು ಟಾರ್ಗೆಟ್ ಮಾಡ್ತಾ ಇರೋದು CPI ಕಂಬೈಂಡ್. ಓಕೆ, ಇನ್ನು ಬೇರೆ ಯಾವ ಮೆಜರ್ಸನ್ನು ನಾವು ಕಂಟ್ರೋಲಿಗೆ ತೊಗೋತಾ ಇಲ್ಲ, ನಾವು ತೊಗೋತಾ ಇರೋದು ಕಂಬೈಂಡ್ ಮೆಜರ್, CPI ಕಂಬೈಂಡ್. ಅಂದರೆ ಅರ್ಬನ್ ಲೇಬರರ್ಸ್, ರೂರಲ್ ಲೇಬರರ್ಸ್. ಅದು 2016 ಇಂಪ್ಲಿಮೆಂಟೇಷನ್ಸಲ್ಲಿದೆ. ಸೊ ಇದು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು CPI, ದಟ್ ಇಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಸ್ಲೋ ಟು 6.77%.
ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಏನಿದೆ ಅಂದರೆ ಕಂಬೈಂಡ್ ಇದು 6.77%ಗೆ ಕಡಿಮೆ ಆಗಿದೆ ಲಾಸ್ಟ್ ಮಂತು ಫ್ರಮ್ ಸೆಪ್ಟೆಂಬರ್ 7.41%. ಅಂದರೆ ಸೆಪ್ಟೆಂಬರಲ್ಲಿ 7.41% ಇತ್ತು, ಅಕ್ಟೋಬರಲ್ಲಿ 6.77%ಗೆ ಕಡಿಮೆ ಆಗಿದೆ. ಆ್ಯಡೆಡ್ ಬೈ ಎನ್ ಅಪ್ರಿಷಿಯೇಬಲ್ ಡಿಸಲರೇಷನ್ ಇನ್ ಫುಡ್ ಪ್ರೈಸ್ ಇನ್ಫ್ಲೇಷನ್. ಮೇಯ್ನ್ಲಿ ಏನಕ್ಕೆ ಇದು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಫುಡ್ ಪ್ರೈಸಸಲ್ಲಿ ಇನ್ಫ್ಲೇಷನ್ ಕಮ್ಮಿ ಆಗಿದೆ, ಅದಕ್ಕೆ ರಿಫ್ಲೆಕ್ಷನ್ ತೋರಿಸ್ತಿದೆ ಅಂತ ಹೇಳುತ್ತೆ. ರೈಟ್. ಅಂದರೆ ಸಿ ಪಿ ಐಲಿ ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿ, ಬಿಕಾಸ್ ದಿಸ್ ಇಸ್ ಸಿನ್ಸ್ ಅ ಕರೆಂಟ್ ಅಫೇರ್ಸ್ ಕ್ಲಾಸ್ ಐ ಕೆನಾಟ್ ಡಿಸ್ಕಸ್ ಎಂಟೈರ್ ಸಿ ಪಿ ಐ, ಪೂರ್ತಿ ಸಗಟು ಬೆಲೆ ಸೂಚ್ಯಂಕವನ್ನು ಡಿಸ್ಕಸ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಮೇನ್ಲಿ ಸರ್ವೀಸಸ್ಸು ಇರುತ್ತೆ, ರೈಟ್, ಸರ್ವೀಸಸ್ ಇರುತ್ತೆ. ಇದರಲ್ಲಿ ಫುಡ್ ಆರ್ಟಿಕಲ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರ್ತಾರೆ. ಫುಡ್ ಆರ್ಟಿಕಲ್ಸ್, ಫುಡ್ ಆ್ಯಂಡ್ ಪ್ರೈಮರಿ ಆರ್ಟಿಕಲ್ಸ್ ಇಲ್ಲಿ ನೋಡಿ, ವಿತ್ ಫುಡ್ ಆ್ಯಂಡ್ ಬೆವರೇಜಸ್, ಫುಡ್ ಆ್ಯಂಡ್ ಬೆವರೇಜ್ ಎರಡೂ ಸೇರಿ ಒಟ್ಟಿಗೆ ಸಬ್ ಇಂಡೆಕ್ಸ್ ರೆಪ್ರೆಸೆಂಟಿಂಗ್ ಆಲ್ಮೋಸ್ಟ್ 46% ಆಫ್ ದ ಸಿ ಪಿ ಐ ವೇಟ್. ಟೋಟಲ್ ಸಿ ಪಿ ಐ ವೇಟಲ್ಲಿ 46% ಯಾವುದಿದೆ? ಫುಡ್ಡೇ ಇದೆ ಆ್ಯಕ್ಚುಲಿ, ಫುಡ್ ಆ್ಯಂಡ್ ಬೆವರೇಜಸ್ಸೇ ಇದೆ. ಗೆಟ್ ಇನ್ ದ ಪಾಯಿಂಟ್. ಫುಡ್ ಆ್ಯಂಡ್ ಬೆವರೇಜಸ್ ಕಾನ್ಸ್ಟಿಟ್ಯೂಟಿಂಗ್ ಅರೌಂಡ್ 46% of the weightage, right? So these two details, one session, see CPI WPI differences ಮೇಲೆ UPSC ಅಲ್ಲಿ ತುಂಬ ಸರಿ ಕ್ವಶನ್ ಕೇಳಿದ್ದಾನೆ. ಸಗಟು ಬೆಲೆ ಸೂಚ್ಯಂಕ, ಗ್ರಾಹಕ ಬೆಲೆ ಸೂಚ್ಯಂಕ ಇರುವ ವ್ಯತ್ಯಾಸಗಳೇನು? ಇದರಲ್ಲಿ ಬರೀ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗಳಿರುತ್ತೆ, ರೈಟ್. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗಳಿಗಿಂತ ಫುಡ್ ಆ್ಯಂಡ್ ಬೆವರೇಜ್ಗಳಿಗೆ ಜಾಸ್ತಿ ಒತ್ತನ್ನು ಕೊಡೋಕ್ಕಾಗುತ್ತೆ. ಇದರಲ್ಲಿ ಸಿ ಪಿ ಐಯಲ್ಲಿ ಸರ್ವೀಸಸ್ ಇರುತ್ತೆ, ಡಬ್ಲ್ಯೂ ಪಿ ಅಲ್ಲಿ ಸರ್ವೀಸಸ್ ಇರೋಲ್ಲ. ಇದಕ್ಕೆ ಬೇಸ್ ಇಯರ್ 2011 and 12, ಇದಕ್ಕೂ ಕೂಡ ಬೇಸ್ ಇಯರ್ 2011 and 12, ರೈಟ್. ಸಿ ಪಿ ಐನ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಈಗ ಡಿಫ್ರೆಂಟ್. 3 ಕ್ಲಾಸಿಫಿಕೇಷನ್ ಸಿ ಪಿ ಐನ CSO ಮಾಡ್ತಾರೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಸಿ ಪಿ ಐ IW ಅನ್ನು ಲೇಬರ್ ಬ್ಯೂರೋ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ದ ಡೀಟೇಲ್ಸ್. ಪ್ರಾಬಬ್ಲಿ ಯು ವಿಲ್ ಗೆಟ್ ಇಟ್ ಇನ್ ದ ಕ್ಲಾಸಸ್, ರೈಟ್. ನೀವು ಕ್ಲಾಸ್ ಜಾಯಿನ್ ಮಾಡಿದ್ರೆ ಪ್ರಾಬಬ್ಲಿ ಈ ಡೀಟೇಲ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ ಅಲ್ಲಿ. ಬಟ್ ಸಿನ್ಸ್ ದಿಸ್ ಇಸ್ ಅ ಕ್ಲಾಸ್, ನೀವು ಅಲ್ಲಿ ಸ್ವಲ್ಪನಾದರೂ ಬೇಸಿಕ್ಸ್ ಗೊತ್ತಿದ್ರೆ ಇದು ಈಸಿ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಸಿಂಪ್ಲಿಫೈ ಇಟ್. ಸೊ ನೆಕ್ಸ್ಟ್, ಇನ್ಫ್ಲೇಷನ್ ಆಟ್ ದ ಹೋಲ್ಸೇಲ್ ಪ್ರೈಸ್ ಲೆವೆಲ್ ಆಲ್ಸೋ ಕಂಟಿನ್ಯೂಸ್ ಟು ಡಿಸಲರೇಟ್. ಅಂದರೆ ಹೋಲ್ಸೇಲ್ ಲೆವೆಲ್ ಅಂದರೆ WP ಅಂತ ಏನು ಕರಿತಾ ಇದ್ದೀವಿ, ಸಗಟು ಬೆಲೆ ಸೂಚ್ಯಂಕ, ಇಲ್ಲಿ ಕೂಡ ಇನ್ಫ್ಲೇಷನ್ ಏನಾಗ್ತದೆ? ಕಡಿಮೆ ಆಗ್ತದೆ. with the headline reading easing into single digit for the first time 9 months. ಅಂದರೆ ಆಲ್ಮೋಸ್ಟ್ 9 ತಿಂಗಳಿಂದ ಮೊದಲನೇ ಬಾರಿಗೆ ಇದು ಆ್ಯಕ್ಚುಲಿ ಕಡಿಮೆ ಆಗಿದೆ ಅಂತ ಹೇಳಿ ಡಾಟಾ ಹೇಳುತ್ತೆ. ಫೇವರಬಲ್ ಬೇಸ್ ಎಫೆಕ್ಟ್. ಯಾಕೆ WPI ಇನ್ಫ್ಲೇಷನಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಡ್ಯೂ ಟು ಬೇಸ್ ಎಫೆಕ್ಟ್ ಅಂತ ಹೇಳ್ತಾರೆ. ಬೇಸ್ ಎಫೆಕ್ಟ್ ಅಂದ್ರೇನು? ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಕಾನ್ಸೆಪ್ಟ್. ಬೇಸ್ ಎಫೆಕ್ಟ್ ಅಂತ ಹೇಳಿದ್ರೆ ಈ ವರ್ಷ ಇನ್ಫ್ಲೇಷನ್ ಕಮ್ಮಿ ತೋರಿಸ್ತಿರ್ಬೋದು ಅಥವಾ ಜಾಸ್ತಿ ತೋರಿಸ್ತಿರ್ಬೋದು. ಈ ವರ್ಷ ಇನ್ಫ್ಲೇಷನ್ ಕಮ್ಮಿ ತೋರಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಇನ್ಫ್ಲೇಷನ್ ಅಂದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಇಯರಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇತ್ತು. ಇದು 2020 ತೊಗೊಳ್ಳಿ, ಇದು 2021 ತೊಗೊಳ್ಳಿ. ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಇನ್ಫ್ಲೇಷನನ್ನು ಇಲ್ಲಿ ಕಮ್ಮಿ ತೋರಿಸ್ತಿದೆ, ಯಾಕೆಂದರೆ ಲಾಸ್ಟ್ ಟೈಮ್ ಜಾಸ್ತಿ ಇತ್ತು. ಗೆಟ್ ಇನ್ ದ ಪಾಯಿಂಟ್. ದೆರ್ ಈಸ್ ಅನ್ ಎಫೆಕ್ಟ್, ಬೇಸ್ ಎಫೆಕ್ಟ್, ರೈಟ್. ಆ್ಯಂಡ್ ಇಲ್ಲಿ ಇನ್ಫ್ಲೇಷನ್ ಜಾಸ್ತಿ ತೋರಿಸ್ತಿದೆ, ಯಾಕೆಂದರೆ ಪ್ರೀವಿಯಸ್ ಇಯರಲ್ಲಿ ಇನ್ಫ್ಲೇಷನ್ ಕಮ್ಮಿ ಇತ್ತು. ಇದಕ್ಕೆ ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ಇವತ್ತು ಈ ವರ್ಷದಲ್ಲಿ ನನಗೆ ಇನ್ಫ್ಲೇಷನ್ ಕಮ್ಮಿ ಅಥವಾ ಜಾಸ್ತಿ ತೋರಿಸ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಪ್ರೀವಿಯಸ್ ಇಯರಲ್ಲಿ ಇನ್ಫ್ಲೇಷನ್ ಒಂದು ಕಮ್ಮಿ ಆಗಿರಬೇಕು ಅಥವಾ ಜಾಸ್ತಿ ಆಗಿರಬೇಕು. ಈ ಕಾರಣಗಳಿಂದ ಇನ್ಫ್ಲೇಷನಲ್ಲಿ ಡಿಕ್ರೀಸ್ ಆದರೆ ಅಥವಾ ಇನ್ಕ್ರೀಸ್ ಆದರೆ ಅದನ್ನು ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಗೆಟ್ ಇನ್ ದ ಪಾಯಿಂಟ್. ಆ್ಯಕ್ಚುಯಲ್ ಆಗಿ ಇನ್ಫ್ಲೇಷನಲ್ಲಿ ಏನು ಬದಲಾವಣೆ ಆಗಿದೆ ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲ, ಅಂದರೆ ಬೇಸ್ ಎಫೆಕ್ಟಿಂದ ಆಗಿದೆ ಆ್ಯಕ್ಚುಲಿ. ಲಾಸ್ಟ್ ಇಯರು ಬರೀ 3% ಇನ್ಫ್ಲೇಷನ್ ಇತ್ತು, ಎಕ್ಸಾಂಪಲ್ ತಗೊಳ್ಳಿ, ಕರೆಕ್ಟ್. ಈ ವರ್ಷ ಇನ್ಫ್ಲೇಷನ್ನು ನಾರ್ಮಲ್ ಅಂದರೆ 6% ನಾರ್ಮಲ್ ಅಂತ ಅಂದ್ಕೊಳ್ಳಿ. 6% ನಾರ್ಮಲ್ಲು ಸರ್. ಆದರೆ ಲಾಸ್ಟ್ ಇಯರ್ 3% ಇದ್ದಿದ್ದಕ್ಕೆ ಈ ವರ್ಷ 3% ಅಂದರೆ ನಿಮಗೆ ಆಲ್ಮೋಸ್ಟ್ 1 to double ಇನ್ಕ್ರೀಸ್ ತೋರಿಸ್ತಾ ಇಲ್ವಾ? ಅಂದರೆ ಆಲ್ಮೋಸ್ಟ್ 100% ಇನ್ಕ್ರೀಸ್ ತೋರಿಸ್ತಾ ಇಲ್ವಾ ಇನ್ಫ್ಲೇಷನ್ ನಿಮಗೆ? ಆ್ಯಕ್ಚುಲಿ 6% ನಾರ್ಮಲ್, ಈ ವರ್ಷ ಇರೋದು 6% ನಾರ್ಮಲ್. ಆದರೆ ನನಗೆ 100% ಅಂದರೆ 1 to double ಇನ್ಕ್ರೀಸ್ ಯಾಕೆ ತೋರಿಸ್ತಿದೆ ಅಂತ ಹೇಳಿದ್ರೆ 3% 6% ಜಂಪ್ ಯಾಕೆ ತೋರಿಸ್ತಿದೆ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಇನ್ಫ್ಲೇಷನ್ ನಾರ್ಮಲ್ಗಿಂತ ಕಮ್ಮಿ ಇತ್ತು. ಇದೇ ಬೇಸ್ ಎಫೆಕ್ಟು. ಕಾಟ್. ಇದು ಕಾನ್ಸೆಪ್ಟ್. ಡನ್. ಅದು ಬಿಟ್ಟರೆ ಈ ಎಂಟೈರ್ ಆರ್ಟಿಕಲಲ್ಲಿ ಇನ್ನೆಲ್ಲ ಫ್ಯಾಕ್ಚುಯಲ್ಸು ಅದು ಇವತ್ತೀಗ ಬಂದಿದೆ, ನೆಕ್ಸ್ಟ್ ಕ್ವಾರ್ಟರ್ ಚೇಂಜ್ ಆಗುತ್ತೆ, ಅದೆಲ್ಲ ಇಂಪಾರ್ಟೆನ್ಸ್ ಇಲ್ಲ ನಮಗೆ. ಯಾವ ಫ್ಯಾಕ್ಚುಯಲ್ಸನ್ನು ಬರಿಬೇಡಿ. 3 ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ ನಿಮಗೆ, WPI, CPI ಇನ್ಫ್ಲೇಷನ್ ಆ್ಯಂಡ್ ಬೇಸ್ ಎಫೆಕ್ಟ್ ಆ್ಯಂಡ್ ಇನ್ನೊಂದು ರನ್ವೇ ಇನ್ಫ್ಲೇಷನ್. ಅಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. ಸಪ್ಲೈ ಡಿಸ್ರಪ್ಷನ್ಸ್ ಅಂದರೆ ಏನಕ್ಕೆ ಇನ್ಫ್ಲೇಷನ್ಸ್ ಆ್ಯಕ್ಚುಲಿ ರೀಸನ್ಸ್ ಫಾರ್ ಫುಡ್ ಇನ್ಫ್ಲೇಷನ್, ಏನಕ್ಕೆ ಇನ್ಫ್ಲೇಷನ್ ಆಗಿತ್ತು ಅನ್ನೋದಕ್ಕೆ
ಎರಡು ರೀಸನ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಯಾಕೆಂದರೆ ಸಪ್ಲೈ ಸೈಡ್ ಡಿಸ್ರಪ್ಷನ್ ಆಗುತ್ತೆ. ಯಾಕೆಂದರೆ ಈಗ ತುಂಬ ಮಳೆ ಬಂದು ಫ್ಲಡ್ಗಳು ಬಂದು ಮಾನ್ಸೂನಲ್ಲಿ ವ್ಯತ್ಯಾಸಗಳಾಗಿ, ಮಾನ್ಸೂನ್ ಮಳೆಯಲ್ಲಿ ವ್ಯತ್ಯಾಸಗಳಾಗಿ ತುಂಬ ಫುಡ್ಗಳೆಲ್ಲ ಹಾಳಾಗಿತ್ತು. ನಮಗೂ ಚೆನ್ನಾಗಿ ಗೊತ್ತು. ಆನಿಯನ್ ಪ್ರೈಸಸ್ಸು 200 ರುಪೀಸ್ವರೆಗೂ ಹೋಗಿತ್ತು. ಯಾಕೆ? ಬಿಕಾಸ್ ನಾರ್ತ್ ಕರ್ನಾಟಕದಲ್ಲಿ ಮತ್ತು ನಾರ್ತ್ ಇಂಡಿಯಾದಲ್ಲಿ ಆನಿಯನ್ಸನ್ನು ಜಾಸ್ತಿ ಗ್ರೋ ಮಾಡ್ತಾರೆ. ಅಲ್ಲಿ ಫ್ಲಡ್ ಆದಾಗ ನಮಗೆ ಸಪ್ಲೈ ಕಮ್ಮಿ ಆಗುತ್ತೆ. ನಾವು ಅವಾಗ ಏನು ಮಾಡಬೇಕು? ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕು, ಆಮದುವನ್ನು ಮಾಡ್ಕೋಬೇಕಾಗತ್ತೆ. ನಾವು ಯಾವಾಗ ಆಮದುವನ್ನು ಮಾಡ್ಕೋತೀವಿ ಅದಕ್ಕೆ ಸುಂಕಗಳು ಬೀಳ್ತವೆ, ಚಾರ್ಜಸ್ ಬೀಳ್ತವೆ. ಆಬ್ವಿಯಸ್ಲಿ ಡೊಮೆಸ್ಟಿಕ್ ಸಪ್ಲೈನೇ ಇಲ್ಲ ಅಂತ ಹೇಳಿದ್ರೆ ಪ್ರೈಸಸ್ ಏನಾಗುತ್ತೆ? ಜಾಸ್ತಿ ಆಗುತ್ತಲ್ವಾ? ಸೊ ಇದು ಒಂದು ರೀಸನನ್ನು ಮೆನ್ಷನ್ ಮಾಡಿದರೆ ಯು ಕ್ಯಾನ್ ಜಸ್ಟ್ ನೋಟ್ ಡೌನ್. ಓಕೆ, ಸೊ ಅಷ್ಟೇ ಆ ಎಡಿಟೋರಿಯಲ್ಸಲ್ಲಿ ವಿ ಹ್ಯಾವ್ ಫೈಂಡ್ ಔಟ್ ಆ್ಯಂಡ್ ರಿಮೈನಿಂಗ್ ಯು ಕ್ಯಾನ್ ರೀಡ್ ಒನ್ಸ್. ಓಕೆ, ಐ ಫೆಲ್ಟ್ ದೀಸ್ ಮೆನಿ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎರಡನೇ ಆರ್ಟಿಕಲ್ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಎ ಕಾಲ್ ಟು ಆ್ಯಕ್ಷನ್ ಟು ಅವಾಯ್ಡ್ ಕ್ಲೈಮೇಟ್ ಕ್ಯಾಟಸ್ಟ್ರಾಫ್. ನಾವು ಇದಕ್ಕೂ ಮುಂಚೆ ಸಿಕ್ಕಾಬಿಟ್ಟೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಕ್ವಶನ್ಸನ್ನು ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡಿಬಿಟ್ಟಿದ್ವಿ ಪ್ರೀವಿಯಸ್ಸಲ್ಲಿ ಅಲ್ವಾ? ನಿನ್ನೆ ಒಂದು ಆರ್ಟಿಕಲಲ್ಲೂ ಕೂಡ ಕ್ಲೈಮೇಟ್ ರಿಲೇಟೆಡ್ ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡಿದ್ವಿ. ಯಾಕೆಂದರೆ ರೆಗ್ಯುಲರಾಗಿ ಬರ್ತಾ ಇದೆ. ಬಿಕಾಸ್ ಕ್ಲೈಮೇಟ್ ಇಸ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ನಾವು ಲಾಸ್ಟ್ ಆರ್ಟಿಕಲಲ್ಲಿ ಹೇಳಿದೆ ನಿಮಗೆ, ಕ್ಲೈಮೇಟ್ ಚೇಂಜಿಂದ ಏನಾಗ್ತದೆ? ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಹೀಟಿಂಗ್, ಕೆಡಿದ ಪಾಯಿಂಟ್. ಯಾಕೆಂದರೆ ನೀವು ಅರ್ಥನ ತೊಗೊಂಡ್ರೆ ಸುತ್ತ ಅಟ್ಮಾಸ್ಫಿಯರ್ ಇದೆ ಅಲ್ವ, ಇಲ್ಲಿ ಈ ಅಟ್ಮಾಸ್ಫಿಯರಲ್ಲಿ ಏನು ಮಾಡ್ತದೆ? ನಾವು ಏನು ವೆಹಿಕಲ್ಸಿಂದ CO2 ಬೇರೆ ಗ್ರೀನ್ ಹೌಸ್ ಗ್ಯಾಸಸನ್ನು ರಿಲೀಸ್ ಮಾಡ್ತಾ ಇದ್ವಿ, ಅದು ಇಲ್ಲಿಂದ ಸ್ಪೇಸಿಗೆ ಹೊರಟೋಗಬೇಕು ಆ್ಯಕ್ಚುಲಿ. ಆದರೆ ವಾಪಸ್ ಹೊರಟೋಗ್ತಿಲ್ಲ. ಅದು ವಾಪಸ್ ಏನಾಗ್ತದೆ? ಮತ್ತೆ ಭೂಮಿಗೆ ಬರ್ತದೆ. ದಿಸ್ ಇಸ್ ವಾಟ್ ಈಸ್ ಗ್ರೀನ್ ಹೌಸ್ ಎಫೆಕ್ಟ್. ನಾವೇನು ಗ್ರೀನ್ ಹೌಸ್ ಗ್ಯಾಸಸನ್ನು ರಿಲೀಸ್ ಮಾಡ್ತಾ ಇದ್ವಿ ಅದು ಅಟ್ಮಾಸ್ಫಿಯರಲ್ಲೇ ಸ್ಟೇ ಆಗ್ತದೆ, ಸ್ಪೇಸ್ಗೆ ಹೋಗ್ದಂಗೆ. ಯಾಕೆ ಅಂತ ಹೇಳಿದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಇದಾವಲ್ಲ ಅವು ಒಪೆಕ್ಕಾಗಿ ವರ್ಕ್ ಮಾಡ್ತಿದ್ದಾವೆ. ಅಂದರೆ ಹೊರ್ಗಡೆಯಿಂದ ಬರುವಂಥ ಸಣ್ಣ ಕಿರಣಗಳನ್ನ ಆರಾಮಾಗಿ ರಿಸೀವ್ ಮಾಡ್ತವೆ, ಹೊರ್ಗಡೆ ಹೋಗುವಂಥ ಗ್ಯಾಸಸನ್ನು ಟ್ರ್ಯಾಪ್ ಮಾಡ್ತಿದ್ದಾವೆ, ಇಲ್ಲಿಂದ ಆಚೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ವಾಪಸ್ ಅರ್ತ್ಗೆ ಕಳಿಸ್ತಾ ಇದ್ದಾವೆ. ಅದು ಯಾವುದರಿಂದ? ಗ್ರೀನ್ ಹೌಸ್ ಗ್ಯಾಸಸ್ಸಿಂದ. ಗ್ರೀನ್ ಹೌಸ್ ಗ್ಯಾಸಸ್ಸಲ್ಲಿ CO2 ಇಸ್ ಅ ಮೇನ್ ಕಾಂಪೊನೆಂಟ್. ಇದನ್ನು ನಾವೇನು ಮಾಡಬೇಕು? ಡಿಕ್ರೀಸ್ ಮಾಡಬೇಕು. ವಾಟ್ ಇನಿಷಿಯೇಟಿವ್ಸ್ ವಿ ಹ್ಯಾವ್ ಟೇಕನ್? ಸೊ ಎವ್ರಿಥಿಂಗ್ ಈಸ್ ಕ್ರಿಟಿಸೈಸ್ಡ್ ಓನ್ಲಿ. ಬಿಕಾಸ್ ಇಲ್ಲಿ ಈ ಎಂಟೈರ್ ಆರ್ಟಿಕಲಲ್ಲಿ ನಾವು ಎರಡು ವಿಷಯಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಒಂದು, ಡೆವಲಪಿಂಗ್ ಕಂಟ್ರೀಸ್ ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್. ಡೆವಲಪ್ಡ್ ಕಂಟ್ರೀಸಿಂದ ಡೆವಲಪಿಂಗ್ ಕಂಟ್ರಿಗಳಿಗೆ ಅಸಿಸ್ಟೆನ್ಸು ಅಥವಾ ಸಹಾಯ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಡೆವಲಪ್ಡ್ ಕಂಟ್ರೀಸಿಂದ ಡೆವಲಪಿಂಗ್ ಕಂಟ್ರೀಸ್ಗೆ ಸಹಾಯಧನ ಬರಬೇಕು. ಗೆಟ್ ಇನ್ ದ ಪಾಯಿಂಟ್. ಸಹಾಯಧನ ಅಂದರೆ ಅಸಿಸ್ಟೆನ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, 100 ಬಿಲಿಯನ್ ಗ್ರೀನ್ ಕ್ಲೈಮೇಟ್ ಫಂಡ್. ಗ್ರೀನ್ ಕ್ಲೈಮೇಟ್ ಫಂಡಿಂದ 100 ಬಿಲಿಯನ್ ಎವ್ರಿ ಇಯರ್. 100 ಬಿಲಿಯನ್ ಇಸ್ ಗ್ಯಾರಂಟೀಡ್ ಬೈ 2020 ಅಂದರೆ 2020ರಿಂದ ಈಚೆಗೆ ಗ್ರೀನ್ ಕ್ಲೈಮೇಟ್ ಫಂಡ್ ಅಂಡರಲ್ಲಿ ಡೆವಲಪ್ಡ್ ಕಂಟ್ರೀಸು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸನ್ನು ಮಾಡಿದರು. ಅಂದರೆ ನಾವು ಕ್ಲೈಮೇಟ್ ಬಗ್ಗೆ ಎಷ್ಟು ಸೀರಿಯಸ್ ಇದ್ದೀವಿ ಅಂತ. ನೀವು ಕ್ವಶನ್ ಕೇಳ್ಬೋದು, ಡೆವಲಪ್ಡ್ ಕಂಟ್ರೀಸ್ ಯಾಕೆ ಸರಿ ಕೊಡಬೇಕಂತ? ಬಿಕಾಸ್ ದೇ ಆರ್ ದ ಹಿಸ್ಟಾರಿಕಲ್ ಪೊಲ್ಯೂಟರ್ಸ್. ಹಿಸ್ಟಾರಿಕಲಿ ಎನ್ವಿರಾನ್ಮೆಂಟನ್ನು ಆಲ್ರೆಡಿ ಪೊಲ್ಯೂಟ್ ಮಾಡಿದ್ದಾರೆ ಅವರು. ಕರೆಕ್ಟ್ ಅಲ್ವಾ? 150 ವರ್ಷಗಳಿಗಿಂತ ಹೆಚ್ಚು ಪೊಲ್ಯೂಟ್ ಮಾಡಿ ಅವರು ಆಲ್ರೆಡಿ ಡೆವಲಪ್ ಆಗಿದ್ದಾರೆ. ಈಗ ಇಂಡಿಯಾ, ಚೈನಾ, ಬ್ರೆಜಿಲ್ ನಾವೆಲ್ಲ ಈಗ ಡೆವಲಪ್ ಆಗ್ತಿದ್ದೀವಿ. ಅಂತ ಹೇಳಿದ್ರೆ ನಾವೇನಾದ್ರೂ ನಾವು ಇಲ್ಲ ಪೂರ್ತಿ CO2 ಕಡಿಮೆ ಮಾಡ್ತೀವಿ ಅಥವಾ ಎಲ್ಲ ಎಮಿಷನ್ಸನ್ನು ಕಡಿಮೆ ಮಾಡ್ಕೋತೀವಿ ಅಂದರೆ ನಮ್ಮ ಡೆವಲಪ್ಮೆಂಟ್ ನಿಂತೋಗುತ್ತೆ. ಅಲ್ಲಿಗೆ ನಾವು ಡೆವಲಪ್ಮೆಂಟು ಜೊತೆಗೆ ಕ್ಲೈಮೇಟು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಂತ ಹೇಳಿದ್ರೆ ಹಿಸ್ಟಾರಿಕಲಿ ನಮಗೆ ಪೊಲ್ಯೂಟ್ ಮಾಡಿದ್ದಾರಲ್ಲ ಈ ಡೆವಲಪ್ಡ್ ಕಂಟ್ರೀಸು, ಈಗ ಆಲ್ರೆಡಿ ಇರುವಂಥ ನೇಚರನ್ನೆಲ್ಲ ಎಕ್ಸಾಸ್ಟ್ ಮಾಡಿದ್ದಾರಲ್ಲ ಅವರು ಏನು ಮಾಡಬೇಕು? ನಮಗೆ ಸಹಾಯವನ್ನು ಮಾಡಬೇಕು. ಈ ಒಂದು ಪ್ರಿನ್ಸಿಪಲ್ಸನ್ನು ಇಟ್ಕೊಂಡು ಗ್ರೀನ್ ಕ್ಲೈಮೇಟ್ ಫಂಡನ್ನು ಸ್ಟಾರ್ಟ್ ಮಾಡಿದರು. ಅಂದರೆ ಗ್ರೀನ್ ಕ್ಲೈಮೇಟ್ ಫಂಡಲ್ಲಿ ಅಗ್ರಿಮೆಂಟ್ ಆಗಿತ್ತು, ಅಂದರೆ ಮಾತುಕತೆ ಆಗಿತ್ತು. ಏನಂತ ಹೇಳಿ 2020ರಿಂದ ಮುಂದಕ್ಕೆ ಪ್ರತಿ ವರ್ಷ ಡೆವಲಪ್ಡ್ ಕಂಟ್ರೀಸು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ 100 ಬಿಲಿಯನ್ ಸಹಾಯವನ್ನು ಕೊಡ್ತಾರೆ. ಅದು ಗೌರ್ನಮೆಂಟಿಂದ ಕೊಡ್ಬೋದು ಅಥವಾ ಪ್ರೈವೇಟ್ ಫಂಡಿಂಗಿಂದ ಕೊಡ್ಬೋದು, ಬಟ್ ದೇ ಹ್ಯಾವ್ ಟು ಗೀವ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅಥವಾ ಒಂದು ಮಾತುಕತೆ ಆಗಿತ್ತು, ರೈಟ್? ಸೊ ಬಟ್ ಇದು ಕೂಡ ಸಕ್ಸಸ್ಫುಲ್ಲಾಗಿ ನಡೀತಾ ಇಲ್ಲ. ಬಿಕಾಸ್ ಡೇ ಬಿಫೋರ್ ಎಸ್ಟರ್ಡೇ ಇದ್ರ ಮೇಲೆ 2 ರಿಪೋರ್ಟ್ಗಳು ಡಿಫ್ರೆಂಟ್ ಒಪಿನಿಯನ್ಸ್ ಬಂದಿತ್ತು. ಒಂದು ರಿಪೋರ್ಟ್ ಹೇಳ್ತಾ ಇತ್ತು 87 ಬಿಲಿಯನ್ ಆಲ್ರೆಡಿ ಕೊಟ್ಟಿದ್ದೀವಿ ಅಂತ, ಇನ್ನೊಂದು ರಿಪೋರ್ಟ್ ಹೇಳುತ್ತೆ ಇಟ್ ಈಸ್ ಓನ್ಲಿ 27 ಬಿಲಿಯನ್ ಅಂತ. ಸೊ ದಟ್ ಈಸ್ ಅ ಡಿಬೇಟಬಲ್ ಇಶ್ಯೂ, ದಟ್ ಈಸ್ ಅ ಸೆಕೆಂಡ್ರಿ ಒನ್, ರೈಟ್? ಈ ಪರ್ಟಿಕ್ಯುಲರ್ ಆರ್ಟಿಕಲಲ್ಲಿ ಇದನ್ನು ಬಿಟ್ಟು ಎಕ್ಸ್ಟ್ರಾ ಏನು ಹೇಳ್ತಾ ಇದ್ರೆ ವಿಲ್ ಸಿ ರಾದರ್ ದೆನ್ ಗೆಟಿಂಗ್ ಔಟ್ ಆಫ್ ಫಾಸಲ್ ಫ್ಯೂಯಲ್ಸ್. ಅಂದರೆ ಪ್ರತಿಯೊಂದು ಕಂಟ್ರಿಗಳು ಫಾಸಲ್ ಫ್ಯೂಯಲ್ಸನ್ನು ಅಂದರೆ ಕಲ್ಲಿದ್ದಲನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಅದನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳೋದ್ರ ಬಿಟ್ಟು ಅದರಿಂದ ಆಚೆ ಬರೋದು ಬಿಟ್ಟು ರಿನ್ಯೂವಬಲ್ ಎನರ್ಜಿ ಅಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಈ ಕಡೆ ಕಾನ್ಸಂಟ್ರೇಷನ್ ಮಾಡೋದ್ರ ಬದಲು ವಾಪಸ್ಸು ಮತ್ತೆ ಫಾಸಿಲ್ ಫ್ಯೂಯಲನ್ನು ಸ್ಟೋರ್ ಮಾಡೋದಕ್ಕೆ ಹೊರಟಿದ್ದಾವೆ. ಇದಕ್ಕೆ ರೀಸನ್ನು ಇದೆ. ಯಾಕೆ? ಯಾವಾಗ ಯುಕ್ರೇನ್ ರಷ್ಯಾ ವಾರ್ ಆಯಿತು
ರಷ್ಯಾ ಮೇಲೆ ತುಂಬ ಆಯಿಲಿಗೆ ಡಿಪೆಂಡೆನ್ಸಿ ಇತ್ತು. ಆಯಿಲಿಗಾಗಿರಲಿ ಕೋಲ್ಗಾಗಿರಲಿ ತುಂಬ ಡಿಪೆಂಡೆನ್ಸಿ ಇತ್ತು. ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಲಾರ್ಜ್ ಸಪ್ಲೈ ಮಾಡ್ತಾಯಿದ್ರು ಅವರು. ಆದರೆ ಇವಾಗ ಎಲ್ಲ ಸಪ್ಲೈಯನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಆಯಿಲ್ ಆ್ಯಂಡ್ ಗ್ಯಾಸಸ್ ಸ್ಟಿಲ್ ಸಪ್ಲೈಯಿಂಗ್, ಬಟ್ ಆದರೆ ಈ ಯುರೋಪಿಯನ್ ಕಂಟ್ರೀಸ್ಗಳಿಗೆಲ್ಲ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ ಈಗ ಮನಸ್ಸಿಗೆ, ನಾವು ಯಾಕೆ ಡಿಪೆಂಡ್ ಆಗಬೇಕು ರಷ್ಯಾ ಮೇಲೆ? ವೈ ಶುಡ್ ಬಿ ಡಿಪೆಂಡ್ ಆನ್ ರಷ್ಯಾ? ಬಿಕಾಸ್ ಈಗ ನಾಳೆ ಫ್ಯೂಚರಲ್ಲಿ ಇನ್ನೂ ಪ್ರಾಬ್ಲಮ್ಸ್ ಆಗ್ಬೋದು. ಆವಾಗ ರಷ್ಯಾ ನಮಗೆ ಈಗ ಸಪ್ಲೈ ಮಾಡ್ತಿರೋ ರೆಸ್ಟ್ರಿಕ್ಷನ್ಸಲ್ಲಿ ಸಪ್ಲೈ ಮಾಡ್ತಾ ಇದ್ದಾರಲ್ಲ, ಇದನ್ನು ಕಟ್ ಆಫ್ ಮಾಡ್ಬೋದು. ಆಗ ನಾವೇನು ಮಾಡಬೇಕು? ಅದಕ್ಕೋಸ್ಕರ ನಾವು ಕೂಡ ಕೋಲ್ಸನ್ನು ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ನೋಡ್ತೀವಿ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೀತಾ ಇದೆ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ. ಎಲ್ಲೆಲ್ಲಿ ಕೋಲ್ಸ್ ಇದ್ದವು, ಕೋಲ್ಸ್ ರಿಸರ್ವ್ಸನ್ನು ಫೈಂಡ್ ಔಟ್ ಮಾಡಿ ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್. ನಾವು ಮಾತ್ರ ಯಾಕೆ ಎನ್ವಿರಾನ್ಮೆಂಟಲ್ಗೆ ಪ್ರಾಧಾನ್ಯತೆ ಕೊಟ್ಟು ವರಿ ಮಾಡಬೇಕು, ರೈಟ್? ದೇರ್ ಆಲ್ಸೋ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಫಾಸಿಲ್ ಫ್ಯೂಯಲ್ಸ್. ಆದರೆ ಎಕ್ಸ್ಪರ್ಟ್ಸ್ ಹೇಳೋದು ಇದು ಬರೀ ಟೆಂಪರರಿ ಅಷ್ಟೇ, ರಷ್ಯನ್ ವಾರ್ ನಿಂತೋದ್ಮೇಲೆ ಬಹುಶಃ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಬಟ್ ಆದರೂ ಟೆಂಪ್ರರಿ ಆದ್ರೂ ವಿ ಶುಡ್ ಗೋ ಫಾರ್ ರಿನ್ಯೂವಬಲ್ ಎನರ್ಜಿ. ಆದರೆ ಜಾಗ್ರಫಿಕಲ್ ರೀಸನ್ಸ್ ಇದೆ. ಯುರೋಪಿಯನ್ ಕಂಟ್ರೀಸ್ಗಳಿಗೆ ನೀವು ರಿನ್ಯೂವಬಲ್ ಎನರ್ಜಿ, ಪರ್ಟಿಕ್ಯುಲರ್ಲಿ ಸೋಲಾರ್ ಎನರ್ಜಿಗೆ ಹೋಗೋದಕ್ಕೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ 300 ದಿವಸಗಳಿಗಿಂತ ಹೆಚ್ಚು ದಿನ ಆ ಕಂಟ್ರಿಗಳೇನಾದ್ರೂ ಸೂರ್ಯನ ಬೆಳಕನ್ನು ರಿಸೀವ್ ಮಾಡಿದ್ರೆ ಆ ಕಂಟ್ರಿಗಳಲ್ಲಿ ಸೋಲಾರ್ ಎನರ್ಜಿ ಸಕ್ಸಸ್ಫುಲ್ ಆಗುತ್ತೆ. ಇಲ್ಲ ಅಂದರೆ ಪ್ರಾಬಬ್ಲಿ ಕಡಿಮೆ ಆಗುತ್ತೆ, ರೈಟ್? ಸೊ ಇದಿಷ್ಟು ಪೂರ್ತಿ ಇಲ್ಲಿದೆ ಆ್ಯಕ್ಚುಲಿ, ರೈಟ್? ಥಿಂಕ್ ಅಬೌಟ್ ಇಟ್. ಸಿನ್ಸ್ COP26 ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಸಮಿಟ್ ಗ್ಲಾಸ್ಗೋನಲ್ಲಿ ನಡೆದಿತ್ತು ಲಾಸ್ಟ್ ಇಯರ್. ಅಂದರೆ ಅದಕ್ಕೆ COP26 ಈಗ ಈಜಿಪ್ಟಲ್ಲಿ ನಡೀತಾ ಇದೆಯಲ್ಲ, ಅದಕ್ಕೆ COP27 ಅಂತ ಕರಿತೀವಿ. ಅಂದರೆ 27ನೇ ಸಮಾವೇಶ ಇದು, ರೈಟ್? ಇದರಲ್ಲಿ 12 ತಿಂಗಳ ಹಿಂದೆ ನಡೆದಿತ್ತಲ್ಲ, ಅಂದರೆ 1 ವರ್ಷದ ಹಿಂದೆ ನಡೆದಿತ್ತಲ್ಲ ಗ್ಲಾಸ್ಗೋ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಸಮಿಟ್, ಅದಕ್ಕೆ COP26 ಅಂತ ಏನು ಕರಿತೀವಿ. ಅಲ್ಲಿ ಎಲ್ಲ ಕಂಟ್ರಿಗಳು ಪ್ರಾಮಿಸ್ ಮಾಡಿದ್ವು ಟು ಡೂ ದ 50th ಆಫ್ ವಾಟ್ ಈಸ್ ನೀಡೆಡ್ ಟು ಸ್ಟೇ ಆನ್ ಟ್ರ್ಯಾಕ್ ಟು ಕೀಪ್ ಟೆಂಪರೇಚರ್ ವಿತಿನ್ 1.5 ಡಿಗ್ರಿ ಸೆಲ್ಸಿಯಸ್, ರೈಟ್? ಅಂದರೆ ಅವರೆಲ್ಲ ಪ್ರಾಮಿಸ್ ಮಾಡಿದ್ರಲ್ಲಿ ಗ್ಲಾಸ್ಗೋನಲ್ಲಿ 26ರಲ್ಲಿ ಇಡೀ ಗ್ಲೋಬಲ್ ಟೆಂಪ್ರೇಚರನ್ನು 1.5 ಡಿಗ್ರಿ ಸೆಲ್ಸಿಯಸ್ ಅಂದರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಇತ್ತಲ್ಲ, ಅಲ್ಲಿಗೆ ನಾವು ಟೆಂಪ್ರೇಚರನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಪ್ರಾಮಿಸನ್ನು ಮಾಡಿದ್ರು. ಕೀಪ್ ದ ಟೆಂಪ್ರೇಚರ್ ವಿತಿನ್ 1.5 ಡಿಗ್ರಿ ಸೆಲ್ಸಿಯಸ್. ಬಟ್ ಆ್ಯಕ್ಚುಲಿ ಅಲ್ಲಿಗೆ ಆಗಲ್ಲ. ಆ್ಯಕ್ಚುಲಿ ಈಗ ಹೋಗ್ತಿರೋ ನಾವು ಫೇಸನ್ನು ನೋಡಿದ್ರೆ ಹತ್ತಿರ 3 ಡಿಗ್ರಿ ಸೆಲ್ಸಿಯಸ್ಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಬಟ್ ನೋ ಇನಿಷಿಯೇಟಿವ್ಸ್ ಆರ್ ಟೇಕನ್. ಒಂದ್ರ ಮೇಲೆ ಒಂದು ಏನು ಮಾಡ್ತಾ ಇದ್ದೀವಿ, ಫಾಸಿಲ್ ಫ್ಯೂಯಲ್ಸ್ಗೆ ರಷ್ಯಾ ಯುಕ್ರೇನ್ ವಾರ್ ಆಯಿತು, ಫಾಸಿಲ್ ಫ್ಯೂಯಲ್ಸ್ಗೆ ಸುಮ್ಮನೆ ಇದ್ದಂಥ ಕಂಟ್ರೀಸಲ್ಲೇ ಈಗ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾವೆ. ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಅಂದರೆ ಏನು ಮಾಡ್ತಾರೆ, ಫಾಸಿಲ್ ಫ್ಯೂಯಲ್ಸನ್ನು ಬರ್ನ್ ಮಾಡ್ತಾರೆ. ಬರ್ನ್ ಮಾಡಿದ್ರೆ CO2 ಏನಾಯಿತು, ಜಾಸ್ತಿ ರಿಲೀಸ್ ಆಯಿತು. ಗ್ರೀನ್ ಹೌಸ್ ಗ್ಯಾಸ್ ಜಾಸ್ತಿ ರಿಲೀಸ್ ಆದರೆ ಗ್ಲೋಬಲ್ ವಾರ್ಮಿಂಗ್ ಇನ್ನೇನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಗೆಟ್ ಇನ್ ದ ಪಾಯಿಂಟ್. ಫಾಸಿಲ್ ಫ್ಯೂಯಲ್ ಗೋಲ್ಡ್ ರಶ್ ಇದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಎಂಟೈರ್ ಇದರಲ್ಲಿ ಹೇಳ್ತಾ ಇರೋದು ಫಾಸಿಲ್ ಫ್ಯೂಯಲ್ಗೆ ಗೋಲ್ಡ್ ರಶ್ ಆಗಿಬಿಟ್ಟಿದೆ. ಈಗ ನಾವು ಗೋಲ್ಡನ್ನ ಹೆಂಗೆ ಡಿಗ್ ಮಾಡೋದಕ್ಕೆ ಹೋಗ್ತೀವಿ, ಹೆಂಗೆ ಫಾಸಿಲ್ ಫ್ಯೂಯಲ್ಸ್ಗೆ ಕಂಟ್ರೀಸ್ ಆರ್ ಡಿಗ್ಗಿಂಗ್ ಔಟ್. ದೀಸ್ ಆರ್ ಕಾಸ್ಟ್ ಆ್ಯಸ್ ಟೆಂಪ್ರರಿ ಸಪ್ಲೈ ಮೆಷರ್ಸ್. ಆದರೆ ಅವರು ಹೇಳ್ತಾ ಇರೋ ಪ್ರಕಾರ ನಾವೀಗ ಇಮ್ಮಿಡಿಯೇಟ್ ರಶಲ್ಲಿದ್ದೀವಿ ಫಾಸಿಲ್ ಫ್ಯೂಯಲ್ಸ್ಗೆ, ಆದರೆ ಇದು ಟೆಂಪ್ರರಿ ರಶ್ ಅಷ್ಟೇ. ಅಕಸ್ಮಾತ್ ಏನಾದ್ರೂ ಯುಕ್ರೇನ್ ಮತ್ತು ರಷ್ಯಾ ವಾರ್ ನಿಂತೋದ್ರೆ ಅಥವಾ ಸ್ಟಾಪ್ ಆದರೆ, ಕಂಟಿನ್ಯೂ ಸಪ್ಲೈ ಬಂದರೆ ಪ್ರಾಬಬ್ಲಿ ಇದೆಲ್ಲ ಸಾಲ್ವ್ ಆಗುತ್ತೆ ಅಂತ. ಆದರೆ ಇಫ್ ರಿನ್ಯೂವಬಲ್ ಎನರ್ಜಿ ವಾಸ್ ದ ನಾರ್ಮ್ ದೆನ್ ವೈ ವುಡ್ ಡು ನೋ ಕ್ಲೈಮೇಟ್ ಎಮರ್ಜೆನ್ಸಿ? ಅಂದರೆ ನೀವು ರಿನ್ಯೂವಬಲ್ ಎನರ್ಜಿಗೆ ಹೋಗ್ಬೋದಿತ್ತು. ರಿನ್ಯೂವೇಬಲ್ ಎನರ್ಜಿಗೆ ನೀವೇನಾದರೂ ಹೋಗೋದಿದ್ದರೆ ದೇರ್ ವಾಸ್ ನೋ ಕ್ಲೈಮೇಟ್ ಎಮರ್ಜೆನ್ಸಿ. ಕ್ಲೈಮೇಟ್ ಎಮರ್ಜೆನ್ಸಿ ಇಲ್ಲ ಅಲ್ಲಿ. ಬಟ್ ನೀವು ನಾನ್ ರಿನ್ಯೂವಬಲ್ ಎನರ್ಜಿಗೆ ಹೋಗ್ತಾ ಇದ್ದೀರಿ, ಕೋಲ್ಗೆ ಹೋಗ್ತಾ ಇದ್ದೀರಿ, ಅದಕ್ಕೆ ದೇರ್ ಈಸ್ ಅ ಕ್ಲೈಮೇಟ್ ಎಮರ್ಜೆನ್ಸಿ 8%, ರೈಟ್? ದ ವರ್ಲ್ಡ್ಸ್ ಪೂರೆಸ್ಟ್ ಪೀಪಲ್, ಇದರಿಂದ ಯಾರು ಎಫೆಕ್ಟ್ ಆಗ್ತಾರೆ? ಪೂರ್ ನೇಷನ್ಸ್ ಆ್ಯಂಡ್ ಪೂರ್ ಪೀಪಲ್ ಸಫರ್ ಆಗೋದು. ಆ್ಯಕ್ಚುಲಿ ರಿಚ್ ನೇಷನ್ಸ್ಗೂ ಎಫೆಕ್ಟ್ ಆಗಬಹುದು, ಆದರೆ ಪೂರ್ ನೇಷನ್ಸ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಡೆವಲಪಿಂಗ್ ಕಂಟ್ರೀಸ್ ಏನು ಕೇಳ್ತಾ ಇದ್ದಾರೆ ಗೊತ್ತಾ, ಏನಾದರೂ ನಾವು ಕ್ಲೈಮೇಟ್ ರಿಲೇಟೆಡ್ ಇನಿಷಿಯೇಟಿವ್ಸನ್ನು ತಗೋಬೇಕು ಅಥವಾ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳಿದ್ರೆ ಮಿನಿಮಮ್ 2 ಟ್ರಿಲಿಯನ್ ಆ್ಯನ್ಯುಯಲಿ ಈಸ್ ರಿಕ್ವೈರ್ಡ್. ಪ್ರತಿ ವರ್ಷ 2 ಟ್ರಿಲಿಯನ್ನಷ್ಟು ದುಡ್ಡು ಬೇಕು. 2 ಟ್ರಿಲಿಯನ್ನಷ್ಟು ದುಡ್ಡು ಬಂದರೆ ಮಾತ್ರ ದ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಕೋ ವಿತ್ ಕ್ಲೈಮೇಟ್ ಬ್ರೇಕ್ ಡೌನ್. ನಾವು ಗ್ರೀನ್ ಹೌಸ್ ಗ್ಯಾಸಿಗೆ ಸಂಬಂಧಪಟ್ಟಂಥ ಎಮಿಷನ್ಸ್ ರಿಡಕ್ಷನ್ ಮೆಷರ್ಸನ್ನು ತಗೊಳ್ಳೋದಕ್ಕೆ ಸಾಧ್ಯ. ಯಾಕೆಂದರೆ ಡೆವಲಪಿಂಗ್ ಕಂಟ್ರೀಸ್ ಹತ್ತಿರ ದುಡ್ಡಿಲ್ಲ. ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಡೆವಲಪ್ಡ್ ಕಂಟ್ರೀಸು ಹಣ ಸಹಾಯವನ್ನು ಮಾಡಬೇಕು. ನೀವು ಸಹಾಯವನ್ನು ಮಾಡಿದ್ರೆ ನಾವು ಕೋಲ್ ಬರ್ನಿಂಗನ್ನು ಮಾಡಲ್ಲ, ಯಾಕೆ ಕೋಲ್ ಬರ್ನಿಂಗ್ ಇಸ್ ಚೀಪರ್ ನಮಗೆ. ಅದೇ ನಾನ್ ರಿನ್ಯೂವಬಲ್ ಎನರ್ಜಿಯನ್ನು ತಗೋತೀವಲ್ಲ, ಅದಕ್ಕೆ ದೊಡ್ಡದಾಗಿ ನಾವು ಸೋಲಾರ್ ಪ್ಲಾಂಟ್ಗಳನ್ನ ಸೆಟಪ್ ಮಾಡಬೇಕು, ದೊಡ್ಡ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನ ಮಾಡಬೇಕು. ಇದೆಲ್ಲ ಮಾಡೋದಕ್ಕೆ ವಿ ನೀಡ್ ಫಂಡ್ಸ್. ಇಫ್ ಯು ಪ್ರೊವೈಡ್ ದಟ್ ಫಂಡ್ಸ್ ವಿ ವಿಲ್ ಡೆಫಿನೆಟ್ಲಿ ಟ್ಯಾಕಲ್ ದ ಪ್ರಾಬ್ಲಮ್. ಆದರೆ ಡೆವಲಪಿಂಗ್ ಕಂಟ್ರೀಸ್ ಕೇಳೋ ಪ್ರಕಾರ ಮಿನಿಮಮ್ 2 ಟ್ರಿಲಿಯನ್ ಬೇಕು ಎವ್ರಿ ಇಯರ್.
ವಿಚ್ ಇಸ್ ಇವಾಗ ಅವರು ಪ್ರಾಮಿಸ್ ಮಾಡಿರೋ 100 ಬಿಲಿಯನ್ನೇ ಕೊಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ಟ್ರಿಲಿಯನ್, ಕರೆಕ್ಟ್? ಸೊ ಥಿಂಕ್ ಅಬೌಟ್ ಇಟ್. ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಫ್ ರಿಚ್ ಕಂಟ್ರೀಸ್ಗೆ ಮಾರಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ದೇ ಹ್ಯಾವ್ ಟು ಸಪೋರ್ಟ್. ನಾನು ಆವಾಗಲೇ ಹೇಳಿದಾಗೆ ಆ ಪಾಯಿಂಟ್ಸ್ಗಳೆಲ್ಲ ಇದಾವೆ ನೋಡಿ. ನಿಮಗೆ 100 ಬಿಲಿಯನ್ ವಾಸ್ ಪ್ರಾಮಿಸ್ಡ್ 2020 ಸ್ಟಾರ್ಟ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ವಿಂಡ್ ಫಾಲ್ ಟ್ಯಾಕ್ಸ್ ಅಂತ. ಅಂದರೆ ವಿಂಡ್ ಫಾಲ್ ಟ್ಯಾಕ್ಸಿಂದ ಕಂಟ್ರಿಗಳು ಹೆಚ್ಚಿನ ಹಣವನ್ನು ಕಲೆಕ್ಟ್ ಮಾಡ್ಕೋಬೇಕು. ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಯಾವ ಒಂದು ಕಂಪನಿಗಳು ಎಕ್ಸ್ಟ್ರಾ ಪ್ರಾಫಿಟ್ ಅಥವಾ ಸಡನ್ ಪ್ರಾಫಿಟನ್ನು ಮಾಡ್ತವೋ ಆ ಕಂಟ್ರಿಗಳ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸಸನ್ನು ಹಾಕ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿನೂ ಅನ್ಪ್ರೆಸಿಡೆಂಟೆಡ್ ಪ್ರಾಫಿಟ್ ಆಯಿತು. ಪ್ರಾಫಿಟ್ ಆ್ಯಕ್ಚುಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, 100 crore ಪ್ರಾಫಿಟ್ ಇತ್ತು, ಬಟ್ ಅನ್ಪ್ರೆಸಿಡೆಂಟೆಡ್ ಪ್ರಾಫಿಟಲ್ಲಿ ಅರೌಂಡ್ 1000 crore rupees ಏನಾದ್ರೂ ಇನ್ವೆಸ್ಟ್ಮೆಂಟ್ ಅಥವಾ ಪ್ರಾಫಿಟ್ ಏನಾದರೂ ಬಂದರೆ ಅಂಥ ಕಂಪನಿಗಳ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸಸನ್ನು ಹಾಕಿ ಕಲೆಕ್ಟ್ ಮಾಡೋದು ವಿಂಡ್ ಫಾಲ್ ಟ್ಯಾಕ್ಸ್. ಅದು ಆ್ಯಕ್ಚುಲಿ ನಾರ್ಮ್ಸಲ್ಲಿ ಇರಲ್ಲ, ಮುಂಚೆ ಬಜೆಟಲ್ಲಿ ಅನೌನ್ಸ್ ಮಾಡಿರಲ್ಲ, ಆದರೆ ಸಡನ್ನಾಗಿ ಆ ಥರ ಟ್ಯಾಕ್ಸಸನ್ನು ಹಾಕ್ತಾರೆ, ಅದಕ್ಕೆ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರೀತಾರೆ. ಓಕೆ, ಅದೊಂದು ಕಾನ್ಸೆಪ್ಟು ಪ್ರಾಬಬ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೈಲ್ ಪ್ರೈವೇಟ್ ಫೈನಾನ್ಸ್ ಕ್ಯಾನ್ ಹೆಲ್ಪ್, ಅಂದರೆ ಬರೀ ಗೌರ್ನಮೆಂಟ್ ಮಾತ್ರ ಅಲ್ಲ, ಪ್ರೈವೇಟ್ ಫೈನಾನ್ಸು ಈ ಪ್ರೈವೇಟಿಂದ ನಾವೇನು ಲೋನ್ ತೊಗೋತೀವಿ ಅಥವಾ ಫೈನಾನ್ಸನ್ನು ಮಾಡ್ತಾರೆ ಡೆವಲಪ್ಡ್ ಕಂಟ್ರೀಸಿಂದ ಡೆವಲಪಿಂಗ್ ಕಂಟ್ರೀಸ್ಗೆ, ಅದು ಆ್ಯಕ್ಚುಲಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಕರೆಕ್ಟ್? ಬಿಕಾಸ್ ಎಲ್ಲದನ್ನು ಗೌರ್ನಮೆಂಟೇ ಕೊಡೋಕ್ಕಾಗೋದಿಲ್ಲ, ಪ್ರೈವೇಟ್ ಫೈನಾನ್ಸ್ ಮೇಲೆ ಕೂಡ ನಾವು ಡಿಪೆಂಡ್ ಆಗಬೇಕಾಗತ್ತೆ, ರೈಟ್? ಸೊ ಆ್ಯಂಡ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇದಕ್ಕೆ UNFCCC ಅಂತ ಕರಿತೀವಿ ಆರ್ಗನೈಸೇಷನ್ನು. ಇಟ್ ಇಸ್ ಅ ಪವರ್ಫುಲ್ ಆರ್ಗನೈಸೇಷನ್ ಆ್ಯಕ್ಚುಲಿ, ಆ್ಯಂಡ್ ಮಸ್ಟ್ ಬಿ ಅಬೌಟ್ ದ ಪವರ್ ಆಫ್ ಅಗ್ರಿಮೆಂಟ್, ನಾಟ್ ದ ಅಗ್ರಿಮೆಂಟ್ ಆಫ್ ಪವರ್. ಅಂದರೆ UNFCCC ಆ್ಯಕ್ಚುಲಿ ಪವರ್ ಆಫ್ ಅಗ್ರಿಮೆಂಟ್ ಆಗಬೇಕೇ ಹೊರತು ನಾಟ್ ಆನ್ ಅಗ್ರಿಮೆಂಟ್ ಆಫ್ ಪವರ್. ಕರೆಕ್ಟ್ ಅಲ್ವಾ? ಸೊ ಹಂಗಂದರೆ ಅದು ಅಷ್ಟು ಪವರ್ಫುಲ್ ಆಗಬೇಕು ಆ್ಯಕ್ಚುಲಿ, ರೈಟ್? ದೇ ಹ್ಯಾವ್ ಟು ಕಮಾಂಡ್ ಥಿಂಗ್ಸ್. ಎಲ್ಲ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆ ಅಂತ ಹೇಳಿದ್ರೆ ಅವರು ತಗೊಳ್ಳುವಂಥ ಡಿಸಿಷನ್ಸ್ಗಳಿಗೆ ಕಮಾಂಡನ್ನು ಕೊಡಲೇಬೇಕಾಗತ್ತೆ. ದ ಕೀ ಟು ದ ಮೇಂಟೈನಿಂಗ್ ದ ಕನ್ಸೆನ್ಸಸ್ ಇನ್ ಈಜಿಪ್ಟ್ ಈಸ್ ನಾಟ್ ಟು ಲೆಡ್ ಡಿಸ್ಪ್ಯೂಟ್ಸ್ ಓವರ್ ದ ಟ್ರೇಡ್ ಆ್ಯಂಡ್ ವಾರ್ ಇನ್ ಯುಕ್ರೇನ್ ಬ್ಲಾಕ್ ಗ್ಲೋಬಲ್ ಕ್ಲೈಮೇಟ್ ಡಿಪ್ಲೊಮಸಿ. ಅಂದರೆ ಎಷ್ಟೊಂದು ಕಂಟ್ರಿಗಳು ಈ ಯುಕ್ರೇನ್ ವಾರನ್ನು ಮುಂದೆ ಇಟ್ಟುಕೊಂಡು, ರಷ್ಯನ್ ವಾರನ್ನು ಮುಂದೆ ಇಟ್ಟುಕೊಂಡು ನಾವು ಕೋಲನ್ ಎಕ್ಸ್ಟ್ರಾಕ್ಷನ್ಸ್ ಮಾಡ್ತೀವಿ, ಈ ರೀತಿ ಮೂಮೆಂಟ್ ಹೋಗ್ತಾ ಇದಾರಲ್ಲ, ದಿಸ್ ಶುಡ್ ನಾಟ್ ಬಿ ಡನ್. ಬಿಕಾಸ್ ಯಾಕೆಂದರೆ ಕ್ಲೈಮೇಟ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕು, ಅದರಲ್ಲಿ ಡಿಪ್ಲೊಮಸಿಯನ್ನು ಇಟ್ಟುಕೊಂಡು ನೀವು ಯು ಹ್ಯಾವ್ ಟು ಡೂ, ಬಟ್ ಟೆಂಪ್ರರಿ ಮೆಷರ್ ಆದ್ರೂ ಯು ಹ್ಯಾವ್ ಟು ಡೂ. ನೀವು ಕೋಲನ್ ಎಕ್ಸ್ಟ್ರಾಕ್ಷನ್ ಮಾಡಬೇಕು, ಯು ಕ್ಯಾನ್ ಡೂ ಇಟ್, ನಾಟ್ ಎ ಪ್ರಾಬ್ಲಮ್. ಆದರೆ ಅದರ ಜೊತೆಗೆ ನೀವು ಕ್ಲೈಮೇಟ್ಗೆ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕು. ಅದರಲ್ಲಿ UNFCCC ಪಾತ್ರ ಜಾಸ್ತಿ ಇದೆ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಬಟ್ ಅದು ಸುಮ್ಮನೆ ನಾಮಮಾತ್ರಕ್ಕೆ ಸಂಸ್ಥೆ ಆಗಿಬಿಡಬಾರ್ದು. ಓಕೆ, ದಿಸ್ ಇಸ್ ದ ಓವರ್ ಆಲ್ ಆರ್ಟಿಕಲ್ ಕನ್ಕ್ಲೂಷನ್. ಬಿಕಾಸ್ ಇದಕ್ಕೂ ಮುಂಚೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ, ಆ್ಯಂಡ್ ದಿಸ್ ಇಸ್ ಆಲ್ಸೋ ಬೀನ್ ಕನ್ಕ್ಲೂಡಿಂಗ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ 3ನೇ ಆರ್ಟಿಕಲ್ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಅಂಡರ್ಮೈನಿಂಗ್ ಫೆಡ್ರಲಿಸಮ್, ಎರೋಡಿಂಗ್ ಸ್ಟೇಟ್ಸ್ ಎಟಾನಮಿ. ಇದು ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಾವು ಇದುವರೆಗೂ ಡಿಸ್ಕಸ್ ಮಾಡಿರೋ ಆರ್ಟಿಕಲ್ಲಿ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ಇದು, ಬಟ್ ತುಂಬ ಕ್ರಿಸ್ಪಿಯಾಗಿದೆ, ಭಾಳ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಮಗೆ. ಅಂಡರ್ಮೈನಿಂಗ್ ಫೆಡ್ರಲಿಸಮ್ ಅಂದರೆ ಫೆಡ್ರಲಿಸಮ್, ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಳಿ ಫೆಡ್ರಲಿಸಮ್ ಅಂದರೆ ಏನು ಅಂತ. ಅಂದರೆ ನಮ್ಮಲ್ಲಿ 2 ಥರದ ಗೌರ್ನಮೆಂಟ್ಗಳಿದ್ದಾವೆ. ಒಂದು ಸೆಂಟ್ರಲ್ ಗೌರ್ನಮೆಂಟು, ಇನ್ನೊಂದು ಸ್ಟೇಟ್ ಗೌರ್ನಮೆಂಟ್ಗಳು. ಕರೆಕ್ಟ್ ಅಲ್ವಾ? ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ ಯಾವಾಗಲೂ ಡಾಮಿನೇಟ್ ಮಾಡುತ್ತೆ. ಒಂಥರ ಮನೆಯಲ್ಲಿ ಕಿಂಗ್ ಇದ್ದಂಗೆ, ಅಂದರೆ ಊರಲ್ಲಿ ರಾಜ್ಯದಲ್ಲಿ ಕಿಂಗ್ ಇದ್ದಂಗೆ, ಮನೆಯಲ್ಲಿ ಬಾಸ್ ಇದ್ದಂಗೆ, ರೈಟ್? ಸೊ ಈ ಸೆಂಟ್ರಲ್ ಗೌರ್ನಮೆಂಟ್ ಯಾವಾಗಲೂ ಜಾಸ್ತಿ ಡಾಮಿನೇಟ್ ಮಾಡುತ್ತೆ, ಸ್ಟೇಟ್ ಗೌರ್ನಮೆಂಟ್ಗಳನ್ನ ಜಾಸ್ತಿ ಗಣನೆಗೆ ತೊಗೊಳ್ಳಲ್ಲ. ಇದು ಪ್ರಾಬ್ಲಮ್. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಒಂದು ಕಾನ್ಸೆಪ್ಟೇ ಫೆಡ್ರಲಿಸಮ್, ಕೋಆಪರೇಟಿವ್ ಫೆಡ್ರಲಿಸಮ್ ಅಂತ ಕರಿತೀವಿ. ಕೋಆಪರೇಟಿವ್ ಫೆಡ್ರಲಿಸಮ್ ಅಂತ ಹೇಳಿದ್ರೆ ನಮ್ಮಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರಗಳಿದ್ದಾವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಎರಡೂ ಇದ್ದಾವೆ, ಸೆಂಟ್ರಲ್ ಇದೆ, ಸ್ಟೇಟ್ ಗೌರ್ನಮೆಂಟ್ಗಳಿದ್ದಾವೆ. ಈ ಎರಡೂ ಗೌರ್ನಮೆಂಟ್ಗಳು ಕೋಆಪರೇಟಿವ್ ಅಂದರೆ ಸಹಭಾಗಿತ್ವದಲ್ಲಿ ಅಥವಾ ಅನ್ಯೂನ್ಯತೆಯಿಂದ ಏನು ಮಾಡಬೇಕು, ಸರ್ಕಾರವನ್ನು ನಡೆಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಅದನ್ನು ಕೋಆಪರೇಟಿವ್ ಫೆಡ್ರಲಿಸಮ್ ಅಂತ ಕರಿತೀವಿ. ಕರೆಕ್ಟ್? ಈಗ ಆರ್ಬಿಟ್ರರಿ ಸೆಂಟ್ರಲ್ ಗೌರ್ಮೆಂಟ್ ತನಗಿಷ್ಟ ಬಂದಂಗೆ ಡಿಸಿಷನ್ಗಳನ್ನ ತೊಗೊಳ್ಳೋದು, ತನಗಿಷ್ಟ ಬಂದಂಗೆ ಟ್ಯಾಕ್ಸನ್ನು ಹಾಕೋದು, ಈ ರೀತಿ ಮಾಡೋದ್ರ ಬದಲು ಎಲ್ಲದಕ್ಕೂ ಸ್ಟೇಟ್ ಗೌರ್ನಮೆಂಟ್ಗಳನ್ನ ಕನ್ಸಲ್ಟ್ ಮಾಡಿ, ಅವ್ರ ಜೊತೆ ಮಾತುಕತೆ ಮಾಡಿ, ಆಮೇಲೆ ನೀವು ಡಿಸಿಷನ್ಸನ್ನು ತೊಗೋಬೇಕು, ಯಾವುದೇ ಡಿಸಿಷನ್ಸ್ ಆಗಿರಲಿ. ಇದು ಕೋಆಪರೇಟಿವ್ ಫೆಡ್ರಲಿಸಮ್. ಆಥರ್ ಹೇಳೋ ಪ್ರಕಾರ, ವಿನೋದ್ ಕುಮಾರ್ ಅವರು ಹೇಳೋ ಪ್ರಕಾರ ಆ್ಯಕ್ಚುಲಿ ಇಂಡಿಯಾದಲ್ಲಿ ಕೋಆಪರೇಟಿವ್ ಫೆಡ್ರಲಿಸಮನ್ನು ಹೊಸ ಸರ್ಕಾರ ಫಾರ್ಮೇಷನ್ ಆಯ್ತಲ್ಲ 2014ರಲ್ಲಿ BJP ಗೌರ್ನಮೆಂಟ್ ಬಂತಲ್ಲ, ಆವಾಗ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದರೆ ಆ ಎಕ್ಸ್ಪೆಕ್ಟೇಷನ್ಸ್ಗೆ ಇದುವರೆಗೂ ವಿರುದ್ಧವಾಗಿ ಸರ್ಕಾರ ಕೆಲಸವನ್ನು ಮಾಡಿದೆ ಅಂತ ಹೇಳಿ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರು ಹೇಳ್ತಾರೆ 2015ರಲ್ಲಿ ಜನವರಿ 1ನೇ ತಾರೀಕು ಏನು ನೀತಿ ಆಯೋಗ್
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಏನು ಕರಿತೀವಿ. ನೀತಿ ಆಯೋಗ ಪ್ಲಾನಿಂಗ್ ಕಮಿಷನನ್ನು ರಿಪ್ಲೇಸ್ ಮಾಡಿ ನೀತಿ ಆಯೋಗ ಬಂತಲ್ಲ, ನೀತಿ ಆಯೋಗ ಬಂದಾಗ ಆ ಹೋಪ್ಸು ಜಾಸ್ತಿ ಇತ್ತು. ಆದರೆ ಆ್ಯಸ್ ಅ ಪಾಲಿಸಿ ಮೇಕಿಂಗ್ ಬಾಡಿ, ಪಾಲಿಸಿ ಮಾಡುವಂಥ ಒಂದು ಸಂಸ್ಥೆ ಆಗಿದ್ದಂಥ ನೀತಿ ಆಯೋಗ ಆ ಯಾವುದೇ ಎಕ್ಸ್ಪೆಕ್ಟೇಷನ್ಗಳನ್ನ ಫುಲ್ಫಿಲ್ ಮಾಡೋದರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ. ಹೌದಾ? ಹಾಗಾದರೆ ಏನು ಪ್ರೂಫ್ ಕೊಟ್ಟಿದ್ದಾರೆ ಅವರು? ನಿಜವಾಗ್ಲೂ ಫೇಲ್ಯೂರ್ ಆಗಿದೆಯಾ? ಕೋಆಪರೇಟಿವ್ ಫೆಡರಲಿಸಮ್ ನಮ್ಮ ದೇಶದಲ್ಲಿ ಇಲ್ವಾ? ಅವ್ರು ಏನು ಪ್ರೂಫ್ ಕೊಟ್ಟಿದ್ದಾರೆ ನೋಡೋಣ. ಒನ್ ಆಫ್ ದ ಮೇನ್ ಮ್ಯಾಂಡೇಟ್ಸ್ ಆಫ್ ನೀತಿ ಆಯೋಗ್ ಈಸ್ ಟು ಫೋಸ್ಟರ್ ಕೋಆಪರೇಟಿವ್ ಫೆಡರಲಿಸಮ್. ಅಂದರೆ ನೀತಿ ಆಯೋಗನ ಮುಖ್ಯವಾದಂಥ ಒಂದು ಉದ್ದೇಶ ಏನಾಗಿತ್ತು? ಕೋಆಪರೇಟಿವ್ ಫೆಡರಲಿಸಮನ್ನು ಮಾಡೋದಾಗೋಗಿತ್ತು. ಅಂದರೆ ಸ್ಟೇಟ್ಗಳನ್ನ ಕರೆಯೋದು, ಪ್ರತಿಯೊಂದು ಪಾಲಿಸಿ ಮೇಕಿಂಗಲ್ಲೂ ಸ್ಟೇಟನ್ನು ಕರಿಬೇಕು, ಅವ್ರ ಜೊತೆ ಮಾತುಕತೆ ಮಾಡಬೇಕು, ಅವ್ರ ಒಪಿನಿಯನ್ ತೊಗೋಬೇಕು, ಆಮೇಲೆ ಡಿಸಿಷನ್ಸನ್ನು ತೊಗೋಬೇಕು. ಇದು ಕೋಆಪರೇಟಿವ್ ಫೆಡರಲಿಸಮ್. ಯಾವ್ಯಾವ ಬೇಸಿಸಲ್ಲಿ? ಕಂಟಿನ್ಯೂಯಸ್ ಬೇಸಿಸ್, ರೆಕಗ್ನೈಸಿಂಗ್ ದಟ್ ಸ್ಟ್ರಾಂಗ್ ಸ್ಟೇಟ್ಸ್ ಮೇಕ್ ದ ಸ್ಟ್ರಾಂಗ್ ನೇಷನ್ಸ್. ಅಂದರೆ ಒಂದು ಬೇಸಿಸ್ ಇರುತ್ತೆ, ಏನು? ಸ್ಟ್ರಾಂಗ್ ಸ್ಟೇಟ್ಗಳು ಸ್ಟ್ರಾಂಗ್ ನೇಷನ್ಸನ್ನು ಮಾಡ್ತವೆ ಅನ್ನೋ ಬಿಲೀಫನ್ನು ಇಟ್ಕೊಂಡು ಮಾಡುವಂಥ ಒಂದು ಮುಖ್ಯವಾದಂಥ ಉದ್ದೇಶ ನೀತಿ ಆಯೋಗಲ್ಲಿದೆ ಅಂತ ಹೇಳ್ತಾರೆ ಅವರು. ಆದರೆ ಅದು ಆ ಡೈರೆಕ್ಷನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅವ್ರ ಆರ್ಗ್ಯುಮೆಂಟು. ಇಟ್ ಈಸ್ ಅನ್ಫಾರ್ಚುನೇಟ್, ಅವ್ರು ಹೇಳ್ತಾರೆ, ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ದ ನೀತಿ ಆಯೋಗ್ ಈಸ್ ನಾಟ್ ಟೇಕನ್ ಎನಿ ಮೇಜರ್ ಸ್ಟೆಪ್ಸ್ ಸಿನ್ಸ್ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಟು ಪ್ರಮೋಟ್ ಕೋಆಪರೇಟಿವ್ ಫೆಡರಲಿಸಮ್. ಕೋಆಪರೇಟಿವ್ ಫೆಡರಲಿಸಮನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಸ್ಟಾರ್ಟ್ ಆದಂಥ ಸಂಸ್ಥೆ ಇಲ್ಲಿವರೆಗೂ ಅದ್ರ ಕಡೆ ಯಾವುದೇ ರೀತಿ ಕೆಲಸವನ್ನು ಮಾಡಿಲ್ಲ. ನಮಗೆ ಗೊತ್ತು, ನೀತಿ ಆಯೋಗಲ್ಲಿ ಜನರಲ್ ಗವರ್ನಿಂಗ್ ಕೌನ್ಸಿಲ್ ಅಂತ ಇದೆ. ಗವರ್ನಿಂಗ್ ಕೌನ್ಸಿಲಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಡ್ ಆಗಿರ್ತಾರೆ, ಎಲ್ಲ ಸ್ಟೇಟ್ಗಳ ಚೀಫ್ ಮಿನಿಸ್ಟರ್ಸು ಇದರ ಮೆಂಬರ್ಸ್ ಆಗಿರ್ತಾರೆ. ಅಲ್ಲಿಗೆ ಈ ರೀತಿ ಸ್ಟ್ರಕ್ಚರ್ ಇರೋದೇನಕ್ಕೆ? ಪ್ರತಿಯೊಂದು ಸ್ಟೇಟ್ಗಳು ಕೂಡ ಸೆಂಟ್ರ್ ಜೊತೆಗೆ ಮಾತುಕತೆಯನ್ನು ಮಾಡಿ ಒಂದು ಕೋಆಪರೇಟಿವ್, ಅಂದರೆ ಎಲ್ಲರನ್ನೂ ಒಪ್ಪಿಸ್ಕೊಂಡು ತೊಗೊಂಡೋಗ್ಬೇಕು. ಕರೆಕ್ಟ್? ಯಾವಾಗಲೂ ಎಲ್ಲರೂ ಒಪ್ಪಕ್ಕೆ ಸಾಧ್ಯ ಅಲ್ಲ, ಮೆಜಾರಿಟಿ ಸ್ಟೇಟ್ಗಳು ಒಪ್ಪಬೇಕು. ಅದಕ್ಕೆ 75% ನೀವು ಕ್ರೈಟೀರಿಯನ್ ಇಟ್ಕೊಂಡು ಹೋಗ್ತಾರೆ. ಅಂದರೆ 75%ಗಿಂತ ಹೆಚ್ಚು ವೋಟ್ಗಳು ಬಿದ್ದರೆ ಆ ಡಿಸಿಷನ್ಸನ್ನು ಪಾಸ್ ಮಾಡ್ಕೊಂಡು ಹೋಗೋದು. ರೈಟ್? Think about it. The following instances clearly demonstrate as how the central government policies have undermined the spirit of federalism. ಈ ಕೆಳಗಿನ ಅಂಶಗಳು ಹೇಳ್ತವೆ, ಅಂದರೆ ಸ್ಪಿರಿಟ್ ಆಫ್ ಫೆಡರಲಿಸಮನ್ನು ಈ ಸೆಂಟ್ರಲ್ ಗವರ್ಮೆಂಟ್ ಫಾಲೋ ಮಾಡಿಲ್ಲ. ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಅಂತೇಳಿ ಪ್ರೂಫ್ ಕೊಡ್ತಾರೆ ಅವರು. ಏನು ಹೇಳ್ತಾರೆ? ಬ್ರೇಕಿಂಗ್ ದ ಅವಾರ್ಡ್ ಆ್ಯಂಡ್ ಪ್ಯಾಕೇಜ್ ಟ್ರೆಡಿಷನ್. ಇದು ಮೊದಲನೇದು, ಬ್ರೇಕಿಂಗ್ ದ ಅವಾರ್ಡ್ ಆ್ಯಂಡ್ ಪ್ಯಾಕೇಜ್ ಟ್ರೆಡಿಷನ್. ಹಂಗಂದರೆ ಇಟ್ ಹ್ಯಾಸ್ ಬೀನ್ ವೆಲ್ ಎಸ್ಟಾಬ್ಲಿಷ್ಡ್ ಟ್ರೆಡಿಷನ್ ಟು ಟ್ರೀಟ್ ಆಲ್ ರೆಕಮೆಂಡೇಷನ್ಸ್ ಆಫ್ ದ ಫೈನಾನ್ಸ್ ಕಮಿಷನ್. ನಮ್ಮಲ್ಲಿ ಒಂದು ಟ್ರೆಡಿಷನ್ ಇದೆ, ಏನು? ಫೈನಾನ್ಸ್ ಕಮಿಷನ್ ಅಂತ ಹೇಳಿ ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಗಳು ಸೆಟಪ್ ಮಾಡ್ತಾರೆ, ಅಂದರೆ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಪ್ರೆಸಿಡೆಂಟ್ ವಿಲ್ ಹ್ಯಾವ್ ದ ಪವರ್ ಟು ಕಾನ್ಸ್ಟಿಟ್ಯೂಟ್ ಏನನ್ನ ಫಿನಾನ್ಸ್ ಕಮಿಷನ್. ಪ್ರತಿ 5 ವರ್ಷಗಳಿಗೂ ಒಂದ್ಸರಿ ಫೈನಾನ್ಸ್ ಕಮಿಷನನ್ನು ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಬಿಕಾಸ್ ಟು ರೆಕಮೆಂಡ್, ಅಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸಲ್ಲಿ ಎಷ್ಟು ಪ್ರಮಾಣ ಹೋಗಬೇಕು, ಸ್ಟೇಟ್ ಗೌರ್ಮೆಂಟ್ಗಳಿಗೆ ಗ್ರ್ಯಾಂಟ್ಸ್ ಹೆಂಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ರೆಕಮೆಂಡೇಷನ್ಸನ್ನು ಮಾಡ್ತಾರೆ. ಈಗ 15th ಫೈನಾನ್ಸ್ ಕಮಿಷನ್ ಹೇಳಿರೋ ಪ್ರಕಾರ ಆಲ್ಮೋಸ್ಟ್ 41% ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸಿನ ಅಮೌಂಟು ಸ್ಟೇಟ್ ಗೌರ್ಮೆಂಟ್ಗಳಿಗೂ ಹೋಗಬೇಕು ಅಂತ ಹೇಳಿ ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದು ಒಂದು ನಾರ್ಮಲಾಗಿ ಫಾಲೋ ಮಾಡ್ಕೊಂಡು ಬಂದಿರುವಂಥ ಒಂದು ಟ್ರೆಡಿಷನ್ನು. ಏನು? ಫೈನಾನ್ಸ್ ಕಮಿಷನ್ ಏನನ್ನ ರೆಕಮೆಂಡೇಷನ್ ಮಾಡುತ್ತೋ ಎಲ್ಲ ರೆಕಮೆಂಡೇಷನ್ಸನ್ನು ನಾರ್ಮಲ್ ಎಲ್ಲ ಗೌರ್ಮೆಂಟು ಫಾಲೋ ಮಾಡ್ತವೆ. ಅದರಲ್ಲಿ ಇದು ಬೇಡ, ಇದನ್ನು ಅಮೆಂಡ್ ಮಾಡೋದು, ಈ ಥರದ ಸಣ್ಣ ಪುಟ್ಟ ಅಮೆಂಡ್ಮೆಂಟ್ಸ್ ಇದ್ರೂ ನಾರ್ಮಲಿ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಆದರೆ ಪ್ರೆಸೆಂಟ್ ಗೌರ್ಮೆಂಟು ಈಸ್ ನಾಟ್ ಡೂಯಿಂಗ್ ದಿಸ್. ಯಾಕೆಂದರೆ 15th ಫೈನಾನ್ಸ್ ಕಮಿಷನ್ ಕೊಟ್ಟಂಥ ರೆಕಮೆಂಡೇಷನ್ಸನ್ನು ಇದು ಎಕ್ಸೆಪ್ಟ್ ಮಾಡಲಿಲ್ಲ. ಇಟ್ ಈಸ್ ಆ್ಯಕ್ಚುಲಿ ಬೀನ್ ನೆಗ್ಲೆಕ್ಟೆಡ್. ಅದರಲ್ಲಿ 1 by 1 ಅವ್ರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆ್ಯಕ್ಚುಲಿ ರೆಕಮೆಂಡೆಡ್ ಎ ಸ್ಪೆಷಲ್ ಗ್ರ್ಯಾಂಟ್ ಟು 3 ಸ್ಟೇಟ್ಸ್. 3 ಸ್ಟೇಟ್ಗಳಿಗೆ ಸ್ಪೆಷಲ್ ಗ್ರ್ಯಾಂಟ್ಸನ್ನು 6,764 ಕೋಟಿಯನ್ನು ಕೊಡಬೇಕು ಅಂತ ಹೇಳಿ, ಟ್ಯಾಕ್ಸ್ ಡೆವಲ್ಯೂಷನಿಂದ ಕೊಡಬೇಕು ಅಂತ ಹೇಳಿ ಒಂದು ಮಾತಿತ್ತು. ಆ್ಯಕ್ಚುಲಿ ಒಂದು ರೆಕಮೆಂಡೇಷನ್ಸ್ ಇತ್ತು 15th ಫೈನಾನ್ಸ್ ಕಮಿಷನ್ಸ್ದು. ಆ ರೆಕಮೆಂಡೇಷನ್ಸನ್ನು ಆ್ಯಕ್ಚುಲಿ ಸೆಂಟ್ರಲ್ ಗವರ್ಮೆಂಟು ಫುಲ್ಫಿಲ್ ಮಾಡಿಲ್ಲ. ರೈಟ್? ದಿಸ್ ರೆಕಮೆಂಡೇಷನ್ ವಾಸ್ ನಾಟ್ ಎಕ್ಸೆಪ್ಟೆಡ್ ಬೈ ದ ಯೂನಿಯನ್ ಗವರ್ಮೆಂಟ್. ಸಿಮಿಲರ್ಲಿ ಇದು ಮೊದಲನೇದವ್ರು ಹೇಳೋದು. ಯಾಕೆಂದರೆ ನಾರ್ಮಲಾಗಿ ಈಗ 3 ಸ್ಟೇಟ್ಸ್ಗಳಿಗೆ ಯಾವುದು ತುಂಬ ನೀಡಲಿರ್ತವೋ ಅಂಥ ಸ್ಟೇಟ್ಗಳಿಗೆ 6,764 ಕೋಟಿಯನ್ನು ನೀವು ಸಹಾಯಧನವಾಗಿ ಅಥವಾ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ಕೊಡಬೇಕಂದ್ರೆ ಟ್ಯಾಕ್ಸಿಂದ ಎಕ್ಸ್ಟ್ರಾ ತೆಗೆದುಕೊಡಬೇಕು ನೀವು 2020-21 ಅಂತ ಹೇಳಿದಾಗ ನೀವು ಅದು ಕೊಡ್ತಿಲ್ಲ ಅಂದರೆ ಯು ಆರ್ ನಾಟ್ ಕೋಆಪರೇಟಿಂಗ್ ವಿತ್ ದ ಸ್ಟೇಟ್ಸ್ ಅಂತ ಅರ್ಥ. ಯಾಕಂದರೆ ರೆಕಮೆಂಡೇಷನ್ಸನ್ನು ಆಪೋಸಾಗಿ ನಡ್ಕೋತಿದ್ದೀರಿ ಅಂತ. ಸಿಮಿಲರ್ಲಿ ಅದೇ ರೀತಿ ಇನ್ನೊಂದು ಗ್ರ್ಯಾಂಟ್ಸ್ ಇನ್ ನ್ಯೂಟ್ರಿಷನ್, ಅಂದರೆ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಟೋಟಲ್ ಗ್ರ್ಯಾಂಟ್ಸನ್ನು ಎಲ್ಲ ಸ್ಟೇಟ್ಗಳಿಗೆ 7,735 ಕೋಟಿಯನ್ನು ಕೊಡಬೇಕು ಅನ್ನೋ ಒಂದು ಪ್ರಪೋಸಲನ್ನು ಏನು ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ಸನ್ನು ಕೊಟ್ಟಿತ್ತು ಅದನ್ನು ಕೂಡ ನೀವು ಎಕ್ಸೆಪ್ಟ್ ಮಾಡಿಲ್ಲ. ಈ ಪಾಯಿಂಟ್ಗಳನ್ನ ಮೇನ್ಸಲ್ಲಿ ಬರೆಯುವಾಗ ನೀವು ನೀತಿ ಆಯೋಗ್ ಈಸ್ ಸಕ್ಸಸ್ಫುಲಿ ರನ್ನಿಂಗ್, ನೀತಿ ಆಯೋಗ್ ಇಸ್ ಆ್ಯಕ್ಚುಲಿ ಕೋಆಪರೇಟಿಂಗ್ ವಿತ್ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಏನಾದರೂ ಪ್ರಶ್ನೆ ಬಂದರೆ, ಅಂದರೆ ನೀತಿ ಆಯೋಗ್ ಆ್ಯಕ್ಚುಲಿ ಕೋಆಪರೇಟಿವ್ ಫೆಡರಲಿಸಮ್ ಪರವಾಗಿ ಕೆಲಸ ಮಾಡ್ತಿದೆಯಾ ಅಂತ ಪ್ರಶ್ನೆ ಬಂದರೆ ಈ ಪಾಯಿಂಟ್ಗಳನ್ನ ಹಾಕಿ ನೀವು ಕ್ರಿಟಿಸೈಸ್ ಮಾಡ್ಬೋದು ಸರ್ಕಾರವನ್ನು.
ಅಂದರೆ ಗೌರ್ಮೆಂಟನ್ನು. ಗೆಟ್ ಇನ್ ದ ಪಾಯಿಂಟ್. ಸೊ ಇಟ್ ಈಸ್ ನಾಟ್ ಎಕ್ಸೆಪ್ಟೆಡ್. 7,735 ಕೋಟಿ ಏನು ಕೊಡಬೇಕಿತ್ತು, ಇದನ್ನು ಎಕ್ಸೆಪ್ಟ್ ಮಾಡಿಲ್ಲ ಅವರು. ರೈಟ್. ದ ಸೆಕ್ಟರ್ ಸ್ಪೆಸಿಫಿಕ್ ಗ್ರ್ಯಾಂಟ್ಸ್ ಅಂದರೆ ಪ್ರತಿಯೊಂದು ಸೆಕ್ಟರ್ಗಳಿಗೆ ಸ್ಪೆಸಿಫಿಕ್ಕಾಗಿ ಗ್ರ್ಯಾಂಟ್ಸ್ಗಳನ್ನ ಕೊಡ್ತಾರೆ. ಆ ಗ್ರ್ಯಾಂಟ್ಸ್ಗಳನ್ನ ರೆಕಮೆಂಡೇಷನ್ ಮಾಡಿದ್ದು 1,29,000 ಕೋಟಿಯನ್ನು ಮಾಡಿದರು. ಕರೆಕ್ಟ್. ಅದನ್ನು ಅದ್ರ ಜೊತೆಗೆ 49,000 ಕೋಟಿಯನ್ನು ಅಂದರೆ ಒಂದು ಸೆಕ್ಟರ್ ಗ್ರ್ಯಾಂಟ್ಗಳಿಗೆ 1,29,000, ಸ್ಟೇಟ್ ಸ್ಪೆಸಿಫಿಕ್ ಗ್ರ್ಯಾಂಟ್ಗಳಿಗೆ 49,000 ಕೋಟಿಯನ್ನು ಅನೌನ್ಸ್ ಮಾಡಿದರು ಎರಡಕ್ಕೂ. ರೈಟ್. ಬಟ್ ಇದು ಎರಡನ್ನೂ ಕೂಡ ಈ ಪ್ರೆಸೆಂಟ್ ಗೌರ್ಮೆಂಟ್ ಎಕ್ಸೆಪ್ಟ್ ಮಾಡಿಲ್ಲ. ಅಲ್ಲಿಗೆ ಕೋಆಪರೇಟಿವ್ ಫೆಡರಲಿಸಮ್ ಇದೆಯಾ, ನೀತಿ ಆಯೋಗ ಆ್ಯಕ್ಚುಲಿ ಕೋಆಪರೇಟಿವ್ ಫೆಡರಲಿಸಮ್ಗೆ ವರ್ಕ್ ಮಾಡ್ತಾ ಇದೆಯಾ ಅನ್ನೋದು ಇವರ ಪ್ರಶ್ನೆ. ರೈಟ್. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಮೊದಲನೇದಾದಮೇಲೆ ಎರಡನೇದ್ರಲ್ಲೇನು ಆಫ್ ಸೆಟ್ ಬಾರೋಯಿಂಗ್ಸ್. ಆಫ್ ಬಜೆಟ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಆಫ್ ಬಜೆಟ್ ಬಾರೋಯಿಂಗ್ಸ್ ಅಂತ ಹೇಳಿದ್ರೆ ಬಜೆಟನ್ನು ಹೊರತಾಗಿ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಕಿಸಾನ್ ವಿಕಾಸ್ ಪತ್ರ, ಕೃಷಿ ಕಲ್ಯಾಣ್, ವಾಟ್ ಇಸ್ ದಾಟ್, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಇದು ಯಾವುದು, ಇದರಿಂದ ಸರ್ಕಾರಗಳು ಬಾರೋ ಮಾಡ್ತವೆ. ಅಂದರೆ ಗೌರ್ಮೆಂಟ್ಗಳು ತಮ್ಮ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಇಶ್ಯೂ ಮಾಡಿ ಇದರ ಅಂಡರಲ್ಲಿ ಬಾರೋ ಮಾಡ್ತವೆ, ಸಾಲವನ್ನು ಪಡಿತವೆ. ಈ ರೀತಿ ಏನು ಸಾಲವನ್ನು ಪಡಿತವೆ ಅದನ್ನು ಆಫ್ ಬಜೆಟ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಅಂದರೆ ಅದು ಬಜೆಟಲ್ಲಿ ಮೆನ್ಷನ್ ಆಗಿರಲ್ಲ. ಅದು ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ತಾವು ತಗೊಳ್ಳುವಂಥ ಸಾಲವನ್ನು ನಾರ್ಮಲ್ಲಾಗಿ ಏನು ಗೌರ್ಮೆಂಟ್ಗಳು ಸಾಲ ತಗೋಬೋದು ಬಜೆಟಲ್ಲಿ ಮೆನ್ಷನ್ ಆಗೇ ಇರುತ್ತೆ. ಬಜೆಟಲ್ಲಿ ಮೆನ್ಷನ್ ಆಗದಲೇ ಸಾಲವನ್ನು ಪಡೆದ್ರೆ ಅದನ್ನು ಆಫ್ ಬಜೆಟಿಂಗ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಇದೊಂದು ಪ್ರಾವಿಷನ್ ಇಟ್ಕೊಂಡಿದ್ದಾವೆ ಅವು ಸರ್ಕಾರಗಳು. ಯಾಕೆ? ಬಿಕಾಸ್ ಕೊರತೆ ಜಾಸ್ತಿ ಕಾಣಿಸಬಾರ್ದು ಅಂತ, ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಕಾಣಿಸಬಾರ್ದು ಅಂತ. ಈಗ ಆಫ್ಸೆಟ್ ಬಜೆಟಿಂಗನ್ನು ಕೂಡ ಬಜೆಟಲ್ಲಿ ಹಾಕಿದ್ರೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಕಾಣಿಸುತ್ತೆ ನಿಮಗೆ. ಏನು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ಸರ್ಕಾರದ ಆದಾಯಕ್ಕಿಂತ ಅದರ ಖರ್ಚು ಜಾಸ್ತಿ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಸರ್ಕಾರಕ್ಕೆ ಆದಾಯ 100 ರೂಪಾಯಿ ಇದೆ, ಖರ್ಚು 150 ರೂಪಾಯಿ ಇದೆ. ಅಲ್ಲಿಗೆ ಫಿಸ್ಕಲ್ ಡೆಫಿಸಿಟ್ ಎಷ್ಟಾಯಿತು? ಕೊರತೆ 50 ರೂಪಾಯಿ ಆಯಿತು. ಸರ್ಕಾರಕ್ಕೆ ಆದಾಯ ಎಷ್ಟು? 100 ರೂಪಾಯಿ, ಖರ್ಚು ಎಷ್ಟು? 150 ರೂಪಾಯಿ, ಶಾರ್ಟೇಜ್ ಎಷ್ಟು? 50 ರೂಪಾಯಿ. ಇದನ್ನು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಈ ಫಿಸ್ಕಲ್ ಡೆಫಿಸಿಟನ್ನು ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರ ರೈಟ್ ಏನು ಮಾಡ್ತಾರೆ, ಆಫ್ಸೆಟ್ ಬಜೆಟಿಂಗ್ ಇದೆಯಲ್ಲ, ಅಂದರೆ ಕೆಲವೊಂದು ಬಾರೋಯಿಂಗ್ಸನ್ನು, ಕೆಲವೊಂದು ಸಾಲ ಪ್ರಮಾಣವನ್ನು ಏನು ಸರ್ಕಾರಗಳು ಪಡಿತವೆ ಅದನ್ನು ಬಜೆಟ್ಟಿಂದ ಆಚೆಗೆ ತೋರಿಸ್ತವೆ. ಅಲ್ಲಿಗೇನಾಗುತ್ತೆ, ಫಿಸ್ಕಲ್ ಡೆಫಿಸಿಟು ಕಡಿಮೆ ತೋರಿಸುತ್ತೆ, ಅಕೌಂಟ್ ಕ್ಲಿಯರ್ ಆಗಿರುತ್ತೆ. ರೈಟ್. ಆ್ಯಂಡ್ ಬೇರೆ ಎಕ್ಸ್ಟರ್ನಲ್ ಬಾರೋಯಿಂಗ್ಸ್ ಅಂದರೆ ಬೇರೆ ಫೀಲ್ಡ್ಗಳಿಂದ, ನಾನು ಹೇಳ್ದಂಗೆ LICಯಿಂದ, NSCಯಿಂದ ಬೇರೆ ಬೇರೆ ಸೆಕ್ಯೂರಿಟೀಸನ್ನು ಇಶ್ಯೂ ಮಾಡೋದ್ರಿಂದ ಸಾಲವನ್ನು ಎರಡೂ ಸರ್ಕಾರಗಳು ಪಡಿತವೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಎರಡೂ ಕೂಡ ಪಡಿತವೆ. ಆದರೆ ಇಲ್ಲಿ ಇಶ್ಯೂ ಏನಪ್ಪ ಅಂತ ಹೇಳಿದ್ರೆ, ಸರ್ ನೀವು ಹೇಳ್ಬೋದು ಸರ್ ಕರೆಕ್ಟ್ ಇದೆಯಲ್ಲ ಸರ್, ಏನೂ ಪ್ರಾಬ್ಲಮ್ ಇಲ್ವಲ್ಲ ಇದರಲ್ಲಿ ಅಂತ. ಆದರೆ ಆಫ್ಸೆಟ್ ಬಜೆಟಿಂಗು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಪ್ರಾವಿಷನ್ ಕೊಟ್ಟಿದ್ರಲ್ಲ, ಈ ಅವಕಾಶವನ್ನು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಕೊಟ್ಟಿದ್ರಲ್ಲ, ಈ ಅವಕಾಶವನ್ನು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಏನು ಕೊಟ್ಟಿದ್ರು ಅದನ್ನು ಸೆಂಟ್ರಲ್ ಗೌರ್ಮೆಂಟು ತೆಗೆದುಬಿಡ್ತು. ಅಂದರೆ ಈಗೇನಾದ್ರೂ ಸ್ಟೇಟ್ ಗೌರ್ಮೆಂಟು ಆಫ್ ಬಡ್ಜೆಟ್ ಬಾರೋಯಿಂಗ್ಸನ್ನು ಮಾಡಿದ್ರೆ ಅದು ಬಜೆಟ್ ಒಳಗಡೆನೇ ಕೌಂಟ್ ಆಗುತ್ತೆ. ಅದನ್ನು ಆಫ್ ಬಜೆಟಿಂಗಲ್ಲಿ ಕೌಂಟ್ ಮಾಡಲ್ಲ, ಬಜೆಟ್ ಒಳಗಡೆನೇ ಕೌಂಟ್ ಆಗುತ್ತೆ. ಗೆಟ್ ಇನ್ ದ ಪಾಯಿಂಟ್. ಸ್ಟೇಟ್ ಗೌರ್ಮೆಂಟನ್ನು ಬಜೆಟ್ ಒಳಗಡೆನೇ ಅದು ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತಿಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಏನು ಬಾರೋ ಮಾಡುತ್ತೋ ಅದು ಸೆಂಟ್ರಲ್ ಗೌರ್ಮೆಂಟು ಬಜೆಟ್ಟಿಂದ ಆಚೆ ಆಫ್ಸೆಟ್ಟಿಂಗ್ ಬಜೆಟಿಂಗ್ ಮಾಡುತ್ತಲ್ಲ, NSC LICನಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಅಂದರೆ ಗೌರ್ಮೆಂಟಿಗೆ ಸೆಕ್ಯೂರಿಟೀಸನ್ನು ಇಶ್ಯೂ ಮಾಡಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾರಲ್ಲ, ಈ ರೀತಿ ಏನು ಗೌರ್ಮೆಂಟ್ ಬಾರೋಯಿಂಗ್ಸ್ ಮಾಡುತ್ತೆ ಅದು ಬಜೆಟ್ಟಿಗೆ ಬರಲ್ಲ. ಸೆಂಟ್ರಲ್ ಗೌರ್ಮೆಂಟ್ದು ಬಜೆಟ್ಟಿಗೆ ಬರ್ತಾ ಇಲ್ಲ, ಏನು ಮುಂಚೆ ಇತ್ತು ಅದೇ ರೀತಿ ಕಂಟಿನ್ಯೂ ಆಗ್ತದೆ. ಆದರೆ ಸ್ಟೇಟ್ ಗೌರ್ಮೆಂಟ್ಗಳು ಏನು ಬಾರೋ ಮಾಡ್ತಾ ಇದ್ದಾವೆ ಅದನ್ನು ಬಜೆಟ್ ಒಳಗಡೆ ಬರುತ್ತೆ ಅಂಥೇಳಿ ಅನೌನ್ಸ್ ಮಾಡಿದ್ರು. ಇದು ಕೂಡ ಕೋಆಪರೇಟಿವ್ ಫೆಡರಲಿಸಮ್ಗೆ ವಿರುದ್ಧವಾಗಿದೆ. ಪಾಯಿಂಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ನಿಮಗೆ. ರೈಟ್. ಯಾಕೆಂದರೆ ಅದರಲ್ಲಿ ತುಂಬ ಕಾನ್ಸೆಪ್ಟ್ಗಳು ಇನ್ವಾಲ್ವ್ ಆಗಿದ್ದಾವೆ. ಒಂದು ಹೇಳೋಕೆ ಹೋದರೆ ಇನ್ನೊಂದು ಕನೆಕ್ಟಿವಿಟಿ ಆಗುತ್ತೆ ನಿಮಗೆ. ರೈಟ್. ಸಿಂಪಲಾಗಿ ಹೇಳ್ತೀನಿ, ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಗೌರ್ಮೆಂಟು ಫಿಸ್ಕಲ್ ಡೆಫಿಸಿಟನ್ನು ಕಡಿಮೆ ತೋರಿಸಬೇಕು ಲೆಕ್ಕಾಚಾರದಲ್ಲಿ ಅಂತ ಹೇಳಿ ಆಫ್ಸೆಟ್ ಬಜೆಟಿಂಗ್, ಅಂದರೆ ಆಫ್ಸೆಟ್ ಬಜೆಟ್ ಬಾರೋಯಿಂಗ್ ಅಂತ ಹೇಳಿ ಒಂದು ಬಾರೋಯಿಂಗ್ಸನ್ನು ಇಟ್ಕೊಂಡಿರುತ್ತೆ. ಸರ್ಕಾರ ಸಾಲವನ್ನು ತಗೊಳ್ಳೇಬೇಕು. ಆದರೆ ಆಫ್ಸೆಟ್ ಬಜೆಟ್ ಬಾರೋಯಿಂಗ್ ಅಂತ ಹೇಳಿದ್ರೆ ಇದನ್ನು ಬಜೆಟಲ್ಲಿ ತೋರಿಸಲ್ಲ, ಈ ಸಾಲದ ಪ್ರಮಾಣವನ್ನು ಬಜೆಟಲ್ಲಿ ತೋರಿಸಲ್ಲ ಅಷ್ಟೇ. ಇದು ಕೇಂದ್ರ ಸರ್ಕಾರಗಳಿಗೂ ಇತ್ತು, ರಾಜ್ಯ ಸರ್ಕಾರಗಳಿಗೂ ಈ ಫೆಸಿಲಿಟಿ ಇತ್ತು. ಆದರೆ ರಾಜ್ಯ ಸರ್ಕಾರಗಳಿಗೆ ಇದ್ದಂಥ ಫೆಸಿಲಿಟಿಯನ್ನು ತೆಗೆದಿದ್ದಾರೆ. ಅಲ್ಲಿಗೆ ರಾಜ್ಯ ಸರ್ಕಾರಗಳು ಸಾಲ ಬಾರೋ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಅವರು ಸಾಲವನ್ನು ತಗೋಬೋದು. ಆದರೆ ಸಾಲವನ್ನು ತಗೊಂಡ್ರೆ ಅದನ್ನು ಬಜೆಟಲ್ಲೇ ತೋರಿಸ್ಬೇಕು, ಆಫ್ಸೆಟ್ ಬಜೆಟ್ ಬಾರೋಯಿಂಗಲ್ಲಿ ತೋರಿಸಂಗಿಲ್ಲ.
ಗೆಟ್ ಇನ್ ದ ಪಾಯಿಂಟ್. ಅವಾಗ ಏನಾಗುತ್ತೆ, ರಾಜ್ಯ ಸರ್ಕಾರಗಳ ಒಂದು ಕೊರತೆ ಏನಾಗುತ್ತೆ, ಜಾಸ್ತಿ ತೋರಿಸುತ್ತೆ. ಆಗ ರಾಜ್ಯ ಸರ್ಕಾರಗಳ ಕೊರತೆ ಜಾಸ್ತಿ ತೋರಿಸುತ್ತೆ. ಕೊರತೆಯನ್ನು ಕಡಿಮೆ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳು ತಮ್ಮ ರೆವಿನ್ಯೂನ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ ಅಥವಾ ತಮ್ಮ ಖರ್ಚನ್ನು ಕಡಿಮೆ ಮಾಡಬೇಕಾಗತ್ತೆ. ಇದರಿಂದ ಸ್ಟೇಟ್ಗಳಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಗೆಟ್ ಇನ್ ದ ಪಾಯಿಂಟ್. ಸೊ ಇದನ್ನು ಓವರಾಲ್ ಆರ್ಟಿಕಲಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅಂದರೆ ಇಲ್ಲಿಂದ ಮುಂದೆ. ಓಕೆ, ಅದಕ್ಕೆ ಪ್ರೂಫ್ಗಳು, CAG ರಿಪೋರ್ಟು, ಆ ಫ್ಯಾಕ್ಟ್ಸು, ಸ್ಟ್ಯಾಟಿಸ್ಟಿಕ್ಸು ಎಲ್ಲದನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ. ಗೆಟ್ ಇನ್ ದ ಪಾಯಿಂಟ್. ಸೊ ಮುಂದುವರೆದು ನೋಡೋದಾದರೆ, ನಾನು ಆವಾಗಲೇ ಹೇಳಿದೆ, ಬಜೆಟ್ ಬಾರೋಯಿಂಗ್ಸ್ ಆಫ್ ಸ್ಟೇಟ್ ಕೋಆಪರೇಟಿವ್ಸ್ ಆಸ್ ಸ್ಟೇಟ್ಸ್ ಬಾರೋಯಿಂಗ್ ರೆಟ್ರೋಸ್ಪೆಕ್ಟಿವ್ಸ್ ಟು ದ ಟೋಟಲ್ ಆ್ಯಂಡ್ ಅನ್ಜಸ್ಟಿಫೈಡ್. ಅವ್ರು ಹೇಳೋ ಪ್ರಕಾರ ಅವ್ರು ಒಪ್ಪಕ್ಕೆ ರೆಡಿ ಇಲ್ಲ ಇದನ್ನು. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಆಫ್ಸೇಜ್ ಬಜೆಟನ್ನು ಫಾಲೋ ಮಾಡ್ತಾ ಇದೆ, ಸ್ಟೇಟ್ಗಳಿಗೆ ಈ ಒಂದು ಫೆಸಿಲಿಟಿಯನ್ನು ನಿರಾಕರಣೆ ಮಾಡಿದೆ. ಅಂದರೆ ಸ್ಟೇಟ್ಗಳು ಆಚೆ ಬಾರೋ ಮಾಡಿದ್ರೆ ಅದು ಬಜೆಟಲ್ಲಿ ಕೌಂಟ್ ಆಗುತ್ತೆ, ಅದೇ ಸೆಂಟ್ರಲ್ ಗೌರ್ಮೆಂಟ್ ಬಾರೋ ಮಾಡಿದ್ರೆ ಬಜೆಟಿಗೆ ಕೌಂಟ್ ಆಗಲ್ಲ. ರೈಟ್? ಹಾಗಾದರೆ ನೀವು ಸ್ಟೇಟಿಗೆ ಒಂದು, ಸೆಂಟ್ರಿಗೆ ಒಂದು ಮಾಡ್ತಾ ಇದ್ದೀರಿ, ಇದು ಕೋಆಪರೇಟಿವ್ ಫೆಡರಲಿಸಮ್ಗೆ ವಿರುದ್ಧವಾಗಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರೆಕ್ಟ್? ಅದಾದಮೇಲೆ ಮುಂದುವರೆದು ಹೇಳ್ತಾರೆ, ದ NDA ಗೌರ್ಮೆಂಟ್ ರಿಸ್ಟೋರಿಂಗ್ ಟು ದ ಲೇಯರ್ ಆಫ್ ಸೆಸ್ ಆ್ಯಂಡ್ ಸರ್ಚಾರ್ಜ್. ಆ್ಯಂಡ್ ಸೆಸ್ ಆ್ಯಂಡ್ ಸರ್ಚಾರ್ಜ್ ಬಗ್ಗೆ ಕೂಡ ಹೇಳ್ತಾರೆ ಅವರು. ಇದು 3ನೇ ಪಾಯಿಂಟು. ಸೆಸ್ ಆ್ಯಂಡ್ ಸರ್ಚಾರ್ಜು ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ಸೆಸ್ ಮತ್ತು ಸರ್ಚಾರ್ಜನ್ನು ಲೆವಿ ಮಾಡೋದು, ಕಲೆಕ್ಟ್ ಮಾಡೋ ಅಧಿಕಾರ ಇರೋದು ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ, ಸ್ಟೇಟ್ ಗೌರ್ಮೆಂಟಿಗಿಲ್ಲ. ಆದರೆ ಸೆಂಟ್ರಲ್ ಗೌರ್ಮೆಂಟ್ಗಳು ಸೆಸ್ ಮತ್ತು ಸರ್ಚಾರ್ಜಲ್ಲಿ ಏನು ಕಲೆಕ್ಟ್ ಮಾಡ್ತಾರೋ ಅದರಲ್ಲಿ ಬರುವಂಥ ಶೇರನ್ನು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಸರಿಯಾಗಿ ಹಂಚ್ತಾ ಇಲ್ಲ, ಅಂದರೆ ಸಮಪಾಲವಾಗಿ ಹಂಚಲ್ಲ ಅದನ್ನು. ಆ್ಯಕ್ಚುಲಿ ಬೇರೆ ಟ್ಯಾಕ್ಸ್ ಡೆವಲ್ಯೂಷನ್ಸನ್ನು ಹಂಚ್ತಾರೆ, ಸೆಸ್ ಆ್ಯಂಡ್ ಸರ್ಚಾರ್ಜನ್ನು ಹಂಚೋದಿಲ್ಲ. ಕರೆಕ್ಟ್ ಅಲ್ವಾ? ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆ್ಯಕ್ಚುಲಿ ಸೆಸ್ ನೀವು GST ಕಂಪನ್ಸೇಷನ್ ಕೊಡುವಾಗ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, GST ಕಂಪನ್ಸೇಷನ್ ಕೊಡುವಾಗ ನೀವು ಸ್ಟೇಟ್ಗಳಿಗೆ ಅಟ್ಲೀಸ್ಟ್ ಸೆಸ್ ಸರ್ಚಾರ್ಜನ್ನು ಕಲೆಕ್ಟ್ ಮಾಡುವಂಥ ಅಧಿಕಾರ ಕೊಡಿ, ಅಥವಾ ಅದರಿಂದ ಡೆವಲ್ಯೂಷನ್ಸನ್ನು ಕೊಡಿ ಅಂತ. ರೈಟ್? ಇದನ್ನು ಕೂಡ ಇಲ್ಲಿ ಇವರು ಪಾಯಿಂಟ್ಔಟ್ ಮಾಡ್ತಾರೆ. ರೈಟ್? ಅದಾದಮೇಲೆ ದ ಕಮಿಟಿ ಆಫ್ಟರ್ ಕಮಿಟೀಸ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ಹ್ಯಾಸ್ ಎಂಫಸೈಸ್ ದ ನೀಡ್ ಟು ಕರ್ಟೈಲ್ ದ ನಂಬರ್ ಆಫ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳನ್ನ ಕಮ್ಮಿ ಮಾಡಿ. ಸೆಂಟ್ರಲ್ ಗೌರ್ಮೆಂಟು ಒಂಥರ ಪೇರೆಂಟ್ಸ್ ಇದ್ದಂಗೆ. ಪೇರೆಂಟ್ಸ್ ಯಾರಿಗೆ ಮಾಡಬೇಕು? ಮಕ್ಳಿಗೆ ಮಾಡಬೇಕು. ಆದರೆ ಮಕ್ಕಳು ಚಿಕ್ಕವರಲ್ಲ, ಇವಾಗ ಮಕ್ಕಳು ದೊಡ್ಡವರಿದ್ದಾರೆ, ಸ್ಟೇಟ್ಗಳೆಲ್ಲ ದೊಡ್ಡವರಿದ್ದಾವೆ. ಸೊ ಸ್ಟೇಟ್ಗಳೆಲ್ಲ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ತನ್ನ ರೆಸ್ಪಾನ್ಸಿಬಿಲಿಟೀಸನ್ನು ಕಮ್ಮಿ ಮಾಡ್ಕೋಬೇಕು, ತಾನು ಮಾಡುವಂಥ ಪ್ರೋಗ್ರಾಮ್ಗಳನ್ನ ಕಮ್ಮಿ ಮಾಡಿಕೊಂಡು ಮಕ್ಕಳಿಗೆ ಜಾಸ್ತಿ ಫಂಡನ್ನು ಕೊಡಬೇಕು ಅನ್ನೋದು ಅಷ್ಟೇ ಇದರ ಉದ್ದೇಶ. ರೈಟ್? ಗೌರ್ಮೆಂಟ್ ಏನು ಮಾಡ್ತಿದೆ? ಕಮಿಟಿ ಮೇಲೆ ಕಮಿಟಿ ಮಾಡ್ತಾ ಇದೆ. ಏನಂತ? ಸೆಂಟ್ರಲ್ ಗೌರ್ಮೆಂಟನ್ನು ಸ್ಕೀಮ್ಸ್ಗಳನ್ನ ಕಡಿಮೆ ಮಾಡಬೇಕು ಅಂತ. ನೀವು ಹೇಳ್ಬೋದು ಸರ್, ಸೆಂಟ್ರಲ್ ಗೌರ್ಮೆಂಟ್ಗೆ ದುಡ್ಡು ಜಾಸ್ತಿ ಬೇಕಾಗುತ್ತೆ, ಯಾಕೆಂದರೆ ಡಿಫೆನ್ಸನ್ನು ಮೇಂಟೈನ್ ಮಾಡಬೇಕು, ಅವರು ಎಕ್ಸ್ಟರ್ನಲ್ ಅಫೇರ್ಸನ್ನು ಮೇಂಟೈನ್ ಮಾಡಬೇಕು, ಏಕೆಂದರೆ ಡಿಫೆನ್ಸ್ಗೆ ಸ್ಟೇಟ್ ಗೌರ್ಮೆಂಟ್ ಬರೋಕ್ಕಾಗಲ್ಲ. ಗೆಟ್ ಇನ್ ದ ಪಾಯಿಂಟ್. ದೆರ್ ಆರ್ ಸಮ್ ಆಫ್ ದ ಇವನ್ ದ ಫಾರೆಸ್ಟ್ ಲಾಸ್ ಎಕ್ಸೆಟ್ರಾ, ಸಮ್ ಆಫ್ ದ ಥಿಂಗ್ಸ್ ಆರ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಆಲ್, ಇದೆಲ್ಲದಕ್ಕೂ ಫಂಡ್ಗೆ ಸ್ಪೆಂಡ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಫಂಡ್ಸ್ ಬೇಕು. ಆದರೆ ಸೆಂಟ್ರಲ್ ಗೌರ್ಮೆಂಟು ತುಂಬ ಸ್ಕೀಮ್ಸ್ಗಳನ್ನ ಇಟ್ಕೊಳ್ಳೋದ್ರಿಂದ ಅನ್ನೆಸೆಸರಿ ಸ್ಪೆಂಡಿಂಗ್ ಆಗುತ್ತೆ. ಅದಕ್ಕೆ ಕಮಿಟಿ ಮೇಲೆ ಕಮಿಟಿ ಮಾಡಿ ಕರೆಂಟ್ಲಿ 28 ವಿಭಾಗಗಳಾಗಿ ಸ್ಕೀಮ್ಸ್ಗಳನ್ನ ವಿಂಗಡಣೆ ಮಾಡಿದ್ದಾರೆ. ಆದರೆ ಇದು ಇನ್ನೂ ಕಡಿಮೆ ಆಗಬೇಕು. ಇನ್ನೂ ಕಡಿಮೆ ಆಗಿ ಒಂದು 20ಕ್ಕೆ ಬಂದರೆ ಅವಾಗೇನಾಗುತ್ತೆ, ಆ ಕಡೆ ಈ ಕಡೆ ಲೂಪ್ ಹೋಲ್ಸ್ ಆಗ್ತಿರುತ್ತಲ್ಲ ಫಂಡು, ಅದೆಲ್ಲ ಕಡಿಮೆ ಆಗುತ್ತೆ. ಆ ಫಂಡ್ಸನ್ನು ಅಟ್ಲೀಸ್ಟ್ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಕೊಡ್ಬೋದಲ್ವಾ? ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಯು ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಮುಂದೆ ಬಂದರೆ, ದ ಸೆಂಟರ್ ಹ್ಯಾಸ್ ಎನಾಕ್ಟೆಡ್ 3 ಫಾರ್ಮ್ ಲಾಸ್. ಇಲ್ಲಿ ನೋಡಿ ಇನ್ನೊಂದು ಹೇಳ್ತಾರೆ, ಫಾರ್ಮ್ ಲಾಸನ್ನು ಗೌರ್ಮೆಂಟ್ ಇಂಟ್ರಡ್ಯೂಸ್ ಮಾಡ್ತು. ಕರೆಕ್ಟ್ ಅಲ್ವಾ? ಅದು ಗುಡ್ಡ ಬೇಡ, ಅದು ಡಿಬೇಟಬಲ್ ಇಶ್ಯೂ, ಅದು ಇನ್ನೊಂದು ಸೆಷನಲ್ಲಿ ಇಟ್ಕೊಳ್ಳೋಣ. ಸೆಂಟ್ರಲ್ ಗೌರ್ಮೆಂಟ್ ಎನಾಕ್ಟೆಡ್ ದ ಫಾರ್ಮ್ ಲಾಸ್, ಆದರೆ ಫಾರ್ಮ್ ಲಾಸಲ್ಲಿ ಸ್ಟೇಟ್ ಗೌರ್ಮೆಂಟನ್ನೇ ಕನ್ಸಲ್ಟ್ ಮಾಡಿಲ್ಲ. ನೀವೊಂದು ದೊಡ್ಡ ರಿಫಾರ್ಮ್ಸನ್ನು ತೊಗೊಂಡು ಬರ್ತಾ ಇದ್ರಿ, ಅಗ್ರಿಕಲ್ಚರ್ ರಿಫಾರ್ಮ್ಸನ್ನು ತೊಗೊಂಡು ಬರ್ತಾ ಇದ್ರಿ, ಅಗ್ರಿಕಲ್ಚರು ಸ್ಟೇಟ್ ಸಬ್ಜೆಕ್ಟಿಗೆ ಬರುತ್ತೆ. ಆದರೆ ನೀವೇನು ಮಾಡ್ತಾ ಇದ್ರಿ, ಎಂಟ್ರಿ 33 ಆಫ್ ದ ಕನ್ಕರೆಂಟ್ ಲಿಸ್ಟ್, ಎಂಟ್ರಿ 33 ಆಫ್ ದ ಕನ್ಕರೆಂಟ್ ಲಿಸ್ಟಲ್ಲಿರುವಂಥ ಪ್ರಾವಿಷನ್ ಅಥವಾ ಅಧಿಕಾರವನ್ನು ತಗೊಂಡು ಈ ಲಾನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ. ಯಾವುದೋ ಫಾರ್ಮ್ ಲಾಸನ್ನು ಮಾಡಿದ್ದು ತಪ್ಪಲ್ಲ, ಓಕೆ, ಫಾರ್ಮ್ ಲಾಸನ್ನು ಇಂಪ್ಲಿಮೆಂಟ್ ಮಾಡಿದ್ರಿ. ಆದರೆ ಸ್ಟೇಟ್ ಗೌರ್ಮೆಂಟನ್ನ ಒಂದು ಮಾತು ಕೇಳಿಲ್ಲ ನೀವು, ಸ್ಟೇಟ್ ಗೌರ್ಮೆಂಟ್ಗಳನ್ನ ಕನ್ಸಲ್ಟ್ ಮಾಡಿಲ್ಲ, ಅವ್ರನ್ನ ಡಿಸ್ಕಷನ್ನಿಗೆ ಕರೆದಿಲ್ಲ, ಅವ್ರನ್ನ ಡಿಬೇಟಿಗೆ ಕರೆದಿಲ್ಲ. ನೀವು ಯಾವುದಾದ್ರೂ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಸ್ಟೇಟ್ ಗೌರ್ಮೆಂಟನ್ನು ಕರೆದು ಮಾಡಬೇಕಲ್ವಾ? ಗೆಟ್ ಇನ್ ದ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಪೇರೆಂಟ್ಸು ಯಾರಾದರೂ ಏನಾದ್ರು ಡಿಸಿಷನ್ ತೊಗೊಳ್ಳುವಾಗ ನಿಮ್ಮನ್ನು ಕೇಳ್ದೇ ತೊಗೊಳಿದ್ರೆ ನಿಮಗೆ ಬೇಜಾರಾಗುತ್ತಲ್ಲ. ಫಾರ್ ಎಕ್ಸಾಂಪಲ್, ಯುವರ್ ಮ್ಯಾರೇಜ್, ಯುವರ್ ಪೇರೆಂಟ್ಸ್ ಆರ್ ಟೇಕಿಂಗ್ ಡಿಸಿಷನ್ಸ್ ಆಫ್ ಯುವರ್ ಮ್ಯಾರೇಜ್ ವಿತೌಟ್ ಕನ್ಸಲ್ಟಿಂಗ್ ಯು. ದ್ಯಾಟ್ ಇಸ್ ವಾಟ್ ಹ್ಯಾಪನ್ ವಿತ್ ದ ಫಾರ್ಮ್ ಬಿಲ್ಸ್. ಫಾರ್ಮ್ ಬಿಲ್ಸ್ ಒಳ್ಳೆಯದ ಕೆಟ್ಟದ ದಟ್ ಇಸ್ ಸೆಕೆಂಡ್ರಿ. ಆದರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗಳನ್ನ ಕನ್ಸಲ್ಟ್ ಮಾಡಬೇಕಿತ್ತು. ಇದನ್ನು ಇವರು ಆರ್ಗ್ಯೂ ಮಾಡ್ತಾರೆ. ರೈಟ್? ಇದಾದಮೇಲೆ ಲಾಸ್ಟ್ ಆರ್ಟಿಕಲ್ಲು, ಇದರಲ್ಲಿ ಅಷ್ಟೊಂದು ಡೆಪ್ತ್ ಇಲ್ಲ, ಏನು ವಿಷಯಗಳಿಲ್ಲ ಆರ್ಟಿಕಲಲ್ಲಿ. ಎಂಟೈರ್ ಆರ್ಟಿಕಲ್ಸಲ್ಲಿ
ಇವರು ಪೊಲ್ಯೂಷನ್ ಬಗ್ಗೆ ಹೇಳ್ತಾರೆ. ಅಂದರೆ ಇದು ಕೂಡ ಎನ್ವಿರಾನ್ಮೆಂಟಲ್ ಸಂಬಂಧಪಟ್ಟಿರೋದೆ. ಏರ್ ಪೊಲ್ಯೂಷನ್ ಪಾಲಿಸಿ ಬಗ್ಗೆ ಹೇಳ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಏರ್ ಪೊಲ್ಯೂಷನ್ ಪಾಲಿಸೀಸು ಕರೆಕ್ಟಾಗಿಲ್ಲ. ಆ್ಯಂಡ್ ಏರ್ ಪೊಲ್ಯೂಷನ್ಗೆ ಅಂತಲೇ ಅಥವಾ ಹೆಲ್ತ್ ರಿಲೇಟೆಡ್ ಅಂತಲೇ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸಲ್ಲಿ ಯಾವುದೇ ರೀತಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇಲ್ಲ ನಾವು, ರೈಟ್. ಅವರು ಡಾಟಾಗಳನ್ನ ಕೊಡ್ತಾರೆ. 2019ರಲ್ಲಿ 17.8% ಆಫ್ ಡೆತ್ಸ್, ಅಂದರೆ 17.8% ಸಾವುಗಳು, 11.5 ಸಾವುಗಳು ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ, ಕಾರ್ಡಿಯೋವಸ್ಕ್ಯುಲರ್ ಪ್ರಾಬ್ಲಮ್ಗಳಿಂದ. ಅಂದರೆ ಇದೆಲ್ಲ ಬರೋದು ಯಾವ ಡಿಸೀಸಿಂದ? ಏರ್ ಪೊಲ್ಯೂಷನ್ ಆದರೆ ನೀವೇನು ಏರನ್ನು ಇನ್ಹಲೇಷನ್ ಮಾಡ್ತಾರೆ ಇದರಿಂದ ಬರುವಂಥ ಕಾಯಿಲೆಗಳು. ಈ ಕಾಯಿಲೆಗಳಿಂದ ಇಷ್ಟು % ಜನ ಸತ್ತಿದ್ದಾರೆ ಅಂತ ಡಾಟಾವನ್ನು ಕೊಡ್ತಾರೆ. ಅದಕ್ಕೆ ಗೌರ್ಮೆಂಟು ಸ್ಟ್ರಿಕ್ಟ್ ಇನಿಷಿಯೇಟಿವ್ಸನ್ನು ತೊಗೋಬೇಕು. ಆ ಇನಿಷಿಯೇಟಿವ್ಸನ್ನು ಗೌರ್ಮೆಂಟ್ ತೊಗೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಕ್ರಿಟಿಸೈಸ್ ಮಾಡ್ತಾರೆ. ರೀಸೆಂಟ್ ಪೇಪರ್ಸ್ ಪಬ್ಲಿಷ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಷ್ ಮಾಡಿರೋ ರೀಸೆಂಟ್ ಪೇಪರ್ಸ್ ಪ್ರಕಾರನೇ ರಿಸರ್ಚ್ ಆ್ಯಂಡ್ ದಟ್ ರಿವೀಲ್ಸ್ ಆ್ಯಕ್ಚುಲಿ 5% ಆಫ್ ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅಂದರೆ ಹೆಲ್ತ್ ಸೆಕ್ಟರ್ ರೆಪ್ರೆಸೆಂಟೇಷನ್ಗೆ, ಹೆಲ್ತ್ಗೆ ಸೆಕ್ಟರ್ಗೆ ಏನು ಟೋಟಲ್ ರಿಸರ್ಚ್ ಅಂದರೆ ಸೆಂಟ್ರಲ್ ಗೌರ್ಮೆಂಟನ್ನು ಪಾಲಿಸಿ ರಿಸರ್ಚ್ ಆರ್ಗನ್ ಇದೆ, ಅದರಲ್ಲಿ ಹೆಲ್ತ್ ಸೆಕ್ಟರ್ಗೆ ಅಂತ ಹೇಳಿ ಈವನ್ 5% ಅಷ್ಟೇ ಮೆಂಬರ್ಸು ಆ್ಯಕ್ಚುಲಿ ಇರ್ತಕ್ಕಂಥದ್ದು. ಅಂದರೆ ರೀಸೆಂಟ್ ಪೇಪರ್ಸ್ ಪಬ್ಲಿಷ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಪಾಲಿಸಿ ರಿಸರ್ಚ್ ಆಲ್ಸೋ ರಿವೀಲ್ ದಾಟ್ ಹೆಲ್ತ್ ಸೆಕ್ಟರ್ ರೆಪ್ರೆಸೆಂಟೇಟಿವ್ಸ್ ಕಂಪ್ರೈಸ್ ಲೆಸ್ ದೆನ್ 5% ಆಫ್ ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ 5%ಗಿಂತ ಕಡಿಮೆ ಜನ ಹೆಲ್ತ್ ಸೆಕ್ಟರ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಅಂದರೆ ಹೆಲ್ತ್ ರಿಲೇಟೆಡ್ ಡಿಸಿಷನ್ಸ್ಗಳನ್ನ ಅಥವಾ ಅದಕ್ಕೆ ಮೆಂಬರ್ಸ್ಗಳು 5%ಗಿಂತ ಕಡಿಮೆ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ, ರೈಟ್. ಸೊ ಯಾವ ಬೋರ್ಡಲ್ಲಿ? ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತಹ ಪಾಲಿಸಿ ಮಾಡ್ತಕ್ಕಂಥವರ ಸಂಖ್ಯೆ 5%ಗಿಂತ ಜಾಸ್ತಿ ಕಡಿಮೆ ಇದೆ ಅಂತ ಹೇಳ್ತಾರೆ. ನಾಟ್ ಓನ್ಲಿ ಪಾಲಿಸಿ ಮೇಕಿಂಗ್, ದೇ ಆರ್ ಇಂಪ್ಲಿಮೆಂಟರ್ಸ್. ಸ್ಕೀಮ್ಸನ್ನು ಇಂಪ್ಲಿಮೆಂಟ್ ಮಾಡೋರ ಸಂಖ್ಯೆ 5%ಗಿಂತ ಕಡಿಮೆ ಇದೆ. ಅಲ್ಲಿಗೆ ಹೆಲ್ತ್ ಬಗ್ಗೆ ಗೌರ್ಮೆಂಟು ಜಾಸ್ತಿ ಕಾನ್ಷಿಯಸ್ನೆಸ್ಸನ್ನು ಕೊಟ್ಟಿಲ್ಲ, ಅದನ್ನು ಕೊಡಬೇಕು ಅಂತ ಹೇಳ್ತಾರೆ, ರೈಟ್. ಅದಾದಮೇಲೆ ಸಣ್ಣ ಪುಟ್ಟ ಪಾಯಿಂಟ್ಗಳಿದ್ದಾವೆ. ದ ಓನ್ಲಿ ಎಫರ್ಟ್ ಟು ಡೇಟ್ ಈಸ್, ಇಲ್ಲಿವರೆಗೂ ಮಾಡಿರುವಂಥ ಎಫರ್ಟ್ಗಳಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಸ್ಟೀರಿಂಗ್ ಕಮಿಟಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಮತ್ತು ಸ್ಟೀರಿಂಗ್ ಕಮಿಟಿ ಮಾಡಿರುವಂಥ ಒಂದು ಎಫರ್ಟ್ ಏನಪ್ಪ ಅಂತ ಹೇಳಿದ್ರೆ ಕುಕ್ಕಿಂಗ್ ಫ್ಯೂಯಲ್. ಹಳ್ಳಿಗಳಲ್ಲಿ ಏನು ಹೆಣ್ಮಕ್ಳು ಕುಕ್ಕಿಂಗ್ ಫ್ಯೂಯಲ್ಗೆ ವುಡ್ಡನ್ನು ಬರ್ನ್ ಮಾಡ್ತಾಯಿದ್ರು, ಅದ್ರ ಬದಲು ಉಜ್ವಲ ಸ್ಕೀಮು, ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಸ್ಟವ್ಸನ್ನು ತೊಗೊಂಡು ಬಂದ್ವಿ. ಇದು ಒಂದು ಒಳ್ಳೆಯ ಕೆಲಸ, ಇದುವರೆಗೂ ಸಕ್ಸಸ್ಫುಲ್ ಆಗಿರುವಂಥ ಒಂದು ಸ್ಕೀಮ್ ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಪೆಹಲ್ ಸ್ಕೀಮ್ ತೊಗೊಳ್ಳಿ, ಪೆಹಲ್ ಸ್ಕೀಮು, ಉಜ್ವಲ ಸ್ಕೀಮು, ರೈಟ್. ಈ ಎಲ್ಲ ಸ್ಕೀಮ್ಗಳಲ್ಲಿ ಏನು ಮಾಡಿದ್ರು, LPG ಸಿಲಿಂಡರ್ಸನ್ನು ಪ್ರೊವೈಡ್ ಮಾಡಿದ್ರು. ಇದರಿಂದ ಕಟ್ಟಿಗೆ ಬರ್ನ್ ಮಾಡೋದು ಕಡಿಮೆ ಆಯಿತು, ಇದರಿಂದ ಏರ್ ಪೊಲ್ಯೂಷನ್ ಕಡಿಮೆ ಆಯ್ತಲ್ವಾ, ಆ್ಯಂಡ್ ವುಮೆನ್ ಹೆಲ್ತ್ ಕೂಡ ಇಂಪ್ರೂವ್ ಆಯ್ತಲ್ವಾ. ಇದು ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಇರೋ ಪ್ರೋಗ್ರಾಮ್ಸಲ್ಲಿ ಅಂತ ಹೇಳ್ತಾರೆ, ರೈಟ್. ಅದು ಬಿಟ್ಟರೆ ಲಾಸ್ಟ್ ಪಾಯಿಂಟು, ವೆದರ್ ಇಟ್ ಈಸ್ ಸ್ಟೆಬಲ್ ಬರ್ನಿಂಗ್. ಅಂದರೆ ಸ್ಟೆಬಲ್ ಬರ್ನಿಂಗ್ ಆಗಿರಲಿ. ಸ್ಟೆಬಲ್ ಬರ್ನಿಂಗ್ ಬಗ್ಗೆ ಇದುವರೆಗೂ ಸರಿಯಾದಂತಹ ಸ್ಟ್ರಿಕ್ಟ್ ಮೆಷರ್ಸನ್ನು ನಾವು ತೊಗೊಂಡಿಲ್ಲ. ಈಗ ನೋಡಿ, ಹರಿಯಾಣ, ರಾಜಸ್ಥಾನ್ ಮತ್ತು ಪಂಜಾಬ್ಗಳಲ್ಲಿ ವೀಟ್ ಬೆಳೆದಾದ್ಮೇಲೆ, ಗೋಧಿಯನ್ನು ಬೆಳೆದಾದ್ಮೇಲೆ ಅದರದ್ದು ರೆಸಿಡ್ಯೂ ಉಳಿಯುತ್ತಲ್ಲ, ಅಂದರೆ ನೀವು ರಾಗಿಯನ್ನು ಕಟ್ ಮಾಡಿದ್ಮೇಲೆ ಉಳ್ಕೊಳ್ಳುತ್ತೆ ಗೊತ್ತಾ ಲಾಸ್ಟ್ಗೆ, ಅದೇ ರೀತಿ ವೀಟನ್ನು ಕಟ್ ಮಾಡಿದ್ಮೇಲೆ ಲಾಸ್ಟ್ಗೆ ಉಳ್ಕೊಳ್ಳುತ್ತಲ್ಲ, ಅದನ್ನೆಲ್ಲ ಬರ್ನ್ ಮಾಡ್ತಾರೆ. ಅದನ್ನು ಬರ್ನ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಡೆಲ್ಲಿನಲ್ಲಿ. ಅದರಲ್ಲೂ ಇದೇ ಟೈಮಲ್ಲಿ ಹಾರ್ವೆಸ್ಟಿಂಗ್ ಆಗ್ತಿದ್ದಂಗೆ ಅದನ್ನೆಲ್ಲ ಬರ್ನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಫಾಗ್ ಇರುತ್ತೆ. ಅಂದರೆ ನಮಗೆ ಫಾಗ್ ಗೊತ್ತಲ್ವ, ನಮಗೆ ಆಚೆ ಹೋದರೆ ಬ್ಲರ್ರಾಗಿ ಕಾಣಿಸೋದು ನಿಮಗೆ ಫಾಗ್ ಇರುತ್ತೆ. ಫಾಗ್ ಜೊತೆಗೆ ಸ್ಮೋಕ್ ಮಿಕ್ಸ್ ಆಗುತ್ತೆ. ಸ್ಮೋಕು ಮಿಕ್ಸ್ ಆಗಿ ಸ್ಮಾಗ್ ಆಗುತ್ತೆ. ನೀವು ಸ್ಮಾಗನ್ನು ಒಳಗಡೆ ತೊಗೊಂಡ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ಬಂದೇ ಬರ್ತವೆ, ಲಂಗ್ಸ್ ಡ್ಯಾಮೇಜ್ ಆಗೇ ಆಗುತ್ತೆ, ರೈಟ್. ಇದ್ರ ಬಗ್ಗೆ ಸರಿಯಾದಂಥ ಸ್ಟ್ರಿಕ್ಟ್ ಮೆಷರ್ಸನ್ನು ತೊಗೋಬೇಕು. ಥರ್ಮಲ್ ಪವರ್ ಪ್ಲಾಂಟ್ಗಳು ಏನು ಎಮಿಷನ್ಸನ್ನು ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಕೂಡ ಸ್ಟ್ರಿಕ್ಟ್ ಮೆಷರ್ಸನ್ನು ತೊಗೋಬೇಕು. ಇದ್ರ ಬಗ್ಗೆ ಮೆಷರ್ಸ್ ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ಪೆಂಡಿಂಗಲ್ಲಿದೆ. ಗೌರ್ಮೆಂಟ್ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಹೇಳ್ತಾರೆ. ಗಾಟ್ ಇಟ್? ಸೊ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಎಕ್ಸ್ಪ್ಲೈನ್ ಯು ಎವ್ರಿಥಿಂಗ್. ಓಕೆ, ಸೊ ಬೇರೆ ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಏನು ಅಂತ ತಿಳಿಸಿ, ರೈಟ್. ಈ ಥರದ್ದು ಮತ್ತೆ ವೀಡಿಯೋಗಳನ್ನ ಕಂಟಿನ್ಯೂ ಮಾಡಬೇಕು. ಕನ್ನಡದಲ್ಲಿ ನಿಮಗೆ ಅಕ್ಕಾ IAS ಅಕಾಡೆಮಿಯಿಂದ ಎಡಿಟೋರಿಯಲ್ ರಿವ್ಯೂಸ್ ಈ ರೀತಿ ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ದ ಚಾನಲ್, ಯು ಹ್ಯಾವ್ ಟು ಲೈಕ್ ದ ಚಾನಲ್, ಯು ಹ್ಯಾವ್ ಟು ಲೈಕ್ ದ ವೀಡಿಯೋಸ್, ಆ್ಯಂಡ್ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ಅಂತ ತಿಳಿಸ್ಬೇಕು. ಓಕೆ, ಸೊ ಥ್ಯಾಂಕ್ ಯು so much for your time. Okay, bye bye.